ರೆಕಾರ್ಡ್ ಆಗ್ತಿದೆ. ಓಕೆ, ಎಸ್. ಹಾಗಾದ್ರೆ ಇವಾಗ ನಾನು ನಿಮಗೆ ರೀಚ್ ಮಾಡ್ತಿರೋ ವಂಡರ್ಫುಲ್ ಪ್ರೆಸೆಂಟೇಶನ್, ಹೌ ಟು ಡೂ ಪ್ರೆಸೆಂಟೇಶನ್ ಅಲ್ಲಿ ಒಂದೇ ಪಾಯಿಂಟ್ ನಿಮಗೆ ನನ್ನ ಮಗ್ಲೇ ಹೇಳ್ದಂಗೆ, ಓಕೆ, ಫಸ್ಟ್ ನೀವು ಫೀಲ್ ಕಂಫರ್ಟಬಲ್ ಆಗಿರ್ಬೇಕು. ನೀವು ಫೀಲ್ ಕಂಫರ್ಟಬಲ್ ಆಗಿ ಆದ್ಮೇಲೆ ಅಂಡ್ ನಿಮ್ಮ ಜೊತೆ ಬರ್ತಕ್ಕಂತ ವ್ಯಕ್ತಿ ಏನಾಗ್ತಾರೆ ಅಂತಂದ್ರೆ ಕಂಪ್ಲೀಟ್ ಟೆನ್ಷನ್ ಇಂದ ಬಂದಿರ್ತಾರೆ. ಅಂಡ್ ಆ ಟೆನ್ಷನ್ ಇಂದ ಕಂಪ್ಲೀಟ್ ಒಂದು ಆ ಬೇರೆ ಬೇರೆ ಕೆಲಸದ ಇನ್ಫಾರ್ಮೇಶನ್ ಅಂದ್ರೆ ಅವರು ಬೇರೆ ಬೇರೆ ಕೆಲಸ ಮಾಡ್ಕೊಂಡು ಸಂಜೆ ಸಿಕ್ಕಿರ್ಬೋದು ನಿಮಗೆ, ಅಥವಾ ಮನೆಯಿಂದನೇ ಕೂಡ ಬಂದಿರ್ಬೋದು. ಅಂಡ್ ಅಥವಾ ಅವರೆಲ್ಲ ಕೆಲಸ ಮುಗಿಸಿ ತುಂಬಾ ಸ್ಟ್ರೆಸ್ ಆಗಿ ಬಂದಿರ್ಬೋದು. ಹಾಗಿರೋದ್ರಿಂದ ನಿಮ್ಮ ಎದುರುಗಡೆ ಬರ್ತಕ್ಕಂಥ ವ್ಯಕ್ತಿ ಅಥವಾ ನೀವು ಪ್ರೆಸೆಂಟೇಶನ್ ಕೊಡೋ ವ್ಯಕ್ತಿಗೆ ಅವ್ರನ್ನ ಫಸ್ಟ್ ಫೀಲ್ ಕಂಫರ್ಟೇಬಲ್ ಆಗಿ ಇಟ್ಕೋಬೇಕು. ಅಂಡ್ ಅವ್ರ ಜೊತೆ ನೀವು ಕ್ಯಾಶುಯಲ್ ಟಾಕ್ ಮಾಡ್ಬೇಕು. ಫಸ್ಟ್ ಪಾಯಿಂಟ್ ಅದನ್ನ ಬರ್ದಿಡ್ಕೊಳ್ಳಿ. ಫಸ್ಟ್ ಪಾಯಿಂಟ್ ನೀವು ಕ್ಯಾಶುಯಲ್ ಟಾಕ್ ಮಾಡ್ಬೇಕು. ನಾನು ಹೇಳುವ ಪ್ರತಿಯೊಂದು ವರ್ಡ್ ಕೂಡ ನೀವು ಬರ್ದಿಡ್ಕೊಳ್ಳೋಕೆ ಟ್ರೈ ಮಾಡಿ. ಓಕೆ, ಅಂಡ್ ಫಸ್ಟ್ ನೀವು ಅವರಿಗೆ ಕ್ಯಾಶುಯಲ್ ಟಾಕ್ ಮಾಡ್ಬೇಕು. ಈ ಕ್ಯಾಶುಯಲ್ ಟಾಕ್ ಅಂತ ಹೇಳಿದ್ರೆ ಕ್ಯಾಶುಯಲ್ ಟಾಕ್, ಓಕೆ, ನಿಮಗೆ ಎಕ್ಸಾಂಪಲ್ ನೀರ್ ಬೇಕಾ ಅಥವಾ ಕುತ್ಕೊಳ್ಳೋಕೆ ಕಂಫರ್ಟಬಲ್ ಆಗಿ ಇದ್ದೀರಲ್ವಾ, ಅಂಡ್ ಅಥವಾ ಫ್ಯಾನ್ ಹಾಕ್ಬೇಕಾ, ಅಂಡ್ ಎಲ್ಲಿಂದ ಬಂದ್ರಿ, ಓಕೆ, ಈ ರೀತಿಯಾದಂತ ಅವ್ರ ಹತ್ರ ಕ್ಯಾಶುಯಲ್ ಟಾಕ್ ಗಳು ಮಾಡ್ಬೇಕು. ನೀವು ಕ್ಯಾಶುಯಲ್ ಟಾಕ್ ಮಾಡಿ ಅವ್ರನ್ನ ಫ್ರೀ ಆಗಿ ಕಂಫರ್ಟಬಲ್ ಆಗಿ ಕೂರಿಸ್ಕೊಳ್ಳಕ್ಕೆ ನಿಮಗೆ ಕ್ಯಾಶುಯಲ್ ಟಾಕ್ ತುಂಬಾ ಹೆಲ್ಪ್ ಆಗುತ್ತೆ. ಅದಾದ್ಮೇಲೆ ಎಲ್ಲಿಂದ ಬಂದ್ರಿ ಅಂಡ್ ಏನಾದ್ರು ಕೆಲಸದಿಂದ ಬಂದ್ರ, ಅಂಡ್ ಈ ರೀತಿ ಅವ್ರ ಜೊತೆ ಕ್ಯಾಶುಯಲ್ ಟಾಕ್ ಮಾಡಿ. ಫಸ್ಟ್ ಅವ್ರ ಜೊತೆ ಮಾಡ್ಬೇಕಾಗಿದೆ ಕ್ಯಾಶುಯಲ್ ಟಾಕ್. ಅಂಡ್ ಈ ಕ್ಲಾಸ್ ಅನ್ನ ನೀವು ಕಂಪ್ಲೀಟ್ ಆಗಿ ಅಟೆಂಡ್ ಆದ್ರಿ ಅಂತ ಹೇಳಿದ್ರೆ, ಇದನ್ನೆಲ್ಲ ಬರ್ದಿಡ್ಕೊಂಡ್ರಿ ಅಂತ ಹೇಳಿದ್ರೆ, ನಿಜವಾಗ್ಲೂ ಹೇಳ್ತೀನಿ, ನೀವ್ ಇನ್ಮೇಲಿಂದ ಪ್ರೆಸೆಂಟೇಶನ್ ಕೊಡೋ ರೀತಿನ ಕೂಡ ಚೇಂಜ್ ಆಗುತ್ತೆ. ಅಂತ ಅದ್ಭುತವಾದ ಟಾಪಿಕ್ ಗಳ ಬಗ್ಗೆ ಇವತ್ತು ನಾನು ಹೇಳ್ತಿರೋದು. ಓಕೆ, ಹಾಗಾದ್ರೆ ನೀವು ಫಸ್ಟ್ ಕ್ಯಾಶುಯಲ್ ಟಾಕ್ ಮಾಡ್ತೀರಾ, ಅವ್ರನ್ನ ಫೀಲ್ ಕಂಫರ್ಟಬಲ್ ಆಗಿರೋ ತರ ನೋಡ್ಕೊಂತೀರಾ. ಎಸ್, ಒಂದು ಬಾಟಲ್ ನೀರ್ ಹಿಡಿದಾಗಿರ್ಲಿ ಅಥವಾ ಏನಾದ್ರು ಇದಿದ್ಯಾ, ಕುತ್ಕೊಳ್ಳೋಕೆ ಕಂಫರ್ಟಬಲ್ ಇದೆಯಲ್ವಾ, ಅಂಡ್ ಈ ರೀತಿ ಅವ್ರನ್ನ ವಿಚಾರಿಸ್ಕೊಂಡು ಫಸ್ಟ್ ಕಂಫರ್ಟಬಲ್ ಆಗಿ ಇಟ್ಕೊಂಡಿರಿ. ಅಂಡ್ ಅದಾದ್ಮೇಲೆ ಕ್ಯಾಶುಯಲ್ ಟಾಕ್ ಮಾಡಿ. ಅಂಡ್ ಕ್ಯಾಶುಯಲ್ ಟಾಕ್ ಯಾಕೆ ಅಂತ ಹೇಳಿದ್ರೆ, ಅವರಿಗೆ ಅವರು ನಿಮಿಗೂ ಅವರಿಗೂ ಸ್ವಲ್ಪ ಪರಿಚಯ ಆಗ್ಬೇಕು. ಅಂಡ್ ನಿಮ್ಮ ಹೆಸರು ಏನಂತ ಕೇಳ್ಬೇಕು, ಅಂಡ್ ನೀವ್ ಎಲ್ಲಿ ವರ್ಕ್ ಮಾಡ್ಕೊಂಡಿರೋದು, ಅಂಡ್ ಅದಾದ್ಮೇಲೆ ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಿದ್ದೀರಾ, ಅಂಡ್ ಅವರಿಗೆ ನೀವು ಹತ್ರ ಆಗ್ಬೇಕು. ಆ ರೀತಿ ಕ್ಯಾಶುಯಲ್ ಟಾಕ್ ಅನ್ನ ನೀವು ಫಸ್ಟ್ ಮಾಡಿ. ಆ ಕ್ಯಾಶುಯಲ್ ಟಾಕ್ ಎಷ್ಟು ನಿಮಿಷ ಇರ್ಬೇಕಂದ್ರೆ ಮ್ಯಾಕ್ಸಿಮಮ್ ನಿಮಗೆ 5ರಿಂದ 7 ನಿಮಿಷ. ಓಕೆ, ಎಷ್ಟು ನಿಮಿಷ ಇರ್ಬೇಕಂದ್ರೆ 5ರಿಂದ 7 ನಿಮಿಷ ನಿಮಗೆ ಆ ಕ್ಯಾಶುಯಲ್ ಟಾಕ್ ಇರಬೇಕು. 7 ನಿಮಿಷಕ್ಕಿಂತ ಜಾಸ್ತಿ ಆ ಕ್ಯಾಶುಯಲ್ ಟಾಕ್ ನ ಮಾಡಬೇಡಿ. ಮಿನಿಮಮ್ ಅಂಡ್ ಮ್ಯಾಕ್ಸಿಮಮ್ 5ರಿಂದ 7 ನಿಮಿಷ ಆ ಕ್ಯಾಶುಯಲ್ ಟಾಕ್ ನ ಮಾಡಿ. ಅಂಡ್ ನಿಮಿಗೂ ಅವರಿಗೂ ಪರಿಚಯ ಮಾಡ್ಕೊಳ್ಳಿ. ಎಲ್ಲಿಂದ ಬಂದ್ರಿ, ಹೇಗ್ ಬಂದ್ರಿ, ನನ್ನ ಹೆಸರು ಶಿವರಾಜ್ ಅಂತ, ಒಬ್ಬ BPM ಸ್ಟೂಡೆಂಟ್. ಎಸ್, ನಾನು ಕೂಡ ಶಿವಮೊಗ್ಗದಲ್ಲೇ ಇರೋದು. ಎಸ್, ಹಾಗಾದ್ರೆ ನೀವು ಎಲ್ಲಿ ಮನೆ ಮಾಡ್ಕೊಂಡಿದ್ದೀರಾ, ಹಾಗಾದ್ರೆ ನೀವೇನ್ ಕೆಲಸ ಮಾಡ್ತಿದ್ದೀರಾ. ಓಕೆ, ಅಂಡ್ ತುಂಬಾ ಕೆದಕ್ ಹೋಗ್ಬೇಡಿ. ಆದ್ರೆ ಅವರಿಗೆ ಹಾಗೆ ನೀವು ವರ್ಕ್ ಮಾಡ್ಕೊಂಡಿದ್ದೀರಲ್ವಾ, ಏನ್ ಜಾಬ್ ಮಾಡ್ತಿದ್ದೀರಾ, ಈ ರೀತಿ ಅವರಿಗೆ ಕ್ಯಾಶುಯಲ್ ಟಾಕ್ ಮಾಡಿ. ಅಂಡ್ ತುಂಬಾ ಜನ ವ್ಯಕ್ತಿಗಳು ಅವ್ರ ಜೊತೆ ಕ್ಯಾಶುಯಲ್ ಟಾಕ್ ಮಾಡ್ತಾ ಓಕೆ ಒಂದು ಓಪನ್ ಎಂಡೆಡ್ ಕ್ವಶನ್ ಗಳನ್ನ ಕೇಳಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಓಪನ್ ಎಂಡೆಡ್ ಕ್ವಶನ್ ನ ಓಕೆ, ಎಸ್, ಓಪನ್ ಎಂಡೆಡ್ ಕ್ವಶನ್ ನ ಕೇಳ್ಬೇಡಿ. ಅಂಡ್ ಓಪನ್ ಎಂಡೆಡ್ ಮಾತುಗಳನ್ನ ಅವ್ರಿಗೆ ಆಡ್ಬಾರ್ದು ನಾವು. ತುಂಬಾ ಇಂಪಾರ್ಟೆಂಟ್ ಇದು. ನೀವು ಕೆಲಸ ಮಾಡ್ಕೊಂಡಿದ್ದೀರಾ, ಓಕೆ, ಕೆಲಸ ಮಾಡ್ತಾ ಇದ್ದೀರಾ, ಅದು ಏನಾಗಿದೆ, ಓಪನ್ ಎಂಡೆಡ್ ಕ್ವಶನ್ ಆಗುತ್ತೆ. ಹಾಗಾದ್ರೆ ಕ್ಲೋಸ್ ಎಂಡೆಡ್ ಕ್ವಶನ್ ಅಂದ್ರೆ ಏನು, ನೀವ್ ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಎಸ್, ಹೇಗಿದೆ, ನೀವು ಕೆಲಸ ಮಾಡ್ತಾ ಇದ್ದೀರಾ ಹೇಗಿದೆ, ಅಥವಾ ನೀವ್ ಎಲ್ಲಿ ಕೆಲಸ ಮಾಡ್ತಿದ್ದೀರಾ ಹೇಗಿದೆ, ಅರ್ಥ ಆಯ್ತಲ್ವಾ. ಎಸ್, ಈ ರೀತಿ ಕ್ಲೋಸ್ ಎಂಡೆಡ್ ಕ್ವಶನ್ ಅವ್ರಿಗೆ ಕೇಳ್ಬೇಕು. ಓಪನ್ ಎಂಡೆಡ್ ಕ್ವಶನ್ ನೀವು ಕೇಳಕ್ ಹೋಗ್ಬೇಡಿ. ಓಪನ್ ಎಂಡೆಡ್ ಕ್ವಶನ್ ಅಂತ ಹೇಳಿದ್ರೆ ನಿಮಗೆ ಎಷ್ಟು ಸ್ಯಾಲರಿ ಸಿಗತ್ತೆ, ನಿಮಗೆ ಒಂದು 50 ಸಿಗತ್ತಾ ನೋಡಿ, ಇವೆಲ್ಲ ಓಪನ್ ಎಂಡೆಡ್ ಕ್ವಶನ್ಗಳು. ಹಾಗಾದ್ರೆ ಈ ಓಪನ್ ಎಂಡೆಡ್ ಕ್ವಶನ್ಗಳು ಬೇಡ. ಅವರಿಗೆ ಮನಸ್ಸಿಗೆ ಆ ಕ್ವಶನ್ಗೆ ಆನ್ಸರ್ ಕೊಡಕ್ಕೆ ಹಿಂಸೆ ಆಗ್ಬಾರ್ದು. ಆ ರೀತಿ ನಾವು ಕ್ಲೋಸ್ ಎಂಡೆಡ್ ಕ್ವಶನ್ ಗಳನ್ನ ಕೇಳ್ಬೇಕು. ಆದ್ರೆ ತಿಳ್ಕೊಬೇಕು. ಆದ್ರೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನೀವೇನ್ ಮಾಡ್ಬೇಕು, ಓಕೆ, ಅವರು ಒಂದೆರಡು ಜಾಸ್ತಿ ಮಾತಾಡ್ಬೇಕು. ಆ ರೀತಿ ಕ್ವಶನ್ ಗಳನ್ನ ಕೇಳಕ್ ಸ್ಟಾರ್ಟ್ ಮಾಡಿ. ಬರೀ ಈಗ ಎಕ್ಸಾಂಪಲ್, ನೀವು ಕೆಲಸ ಮಾಡ್ತಾ ಇದ್ದೀರಾ, ಹೌದು ಕೆಲಸ ಮಾಡ್ತಿದ್ದೀರಿ, ಇದೇಗಿದೆ, ಅಥವಾ ನೀವ್ ಎಲ್ಲಿ ಕೆಲಸ ಮಾಡ್ಕೊಂಡಿರೋದು, ಅಥವಾ ನೀವ್ ಏನ್ ಕೆಲಸ ಮಾಡ್ಕೊಂಡಿದ್ದೀರಾ, ಏನ್ ಕೆಲಸ ಮಾಡ್ಕೊಂಡಿದ್ದೀರಾ ಅಂತ ಕೇಳಿದಾಗ, ಎಸ್, ನಾನೊಬ್ಬ ಒಂದು ಫ್ಯಾಕ್ಟ್ರಿಯಲ್ಲಿ ವರ್ಕ್ ಮಾಡ್ತಿದ್ದೀನಿ, ಅಲ್ಲಿ HR ಆಗಿ ವರ್ಕ್ ಮಾಡ್ತಿದ್ದೀನಿ ಅಂತ, ಅಂಡ್ ಇಷ್ಟು ವರ್ಷದಿಂದ ಕೂಡ ವರ್ಕ್ ಮಾಡ್ತೀನಿ ಅಂತ ಅವರಿಂದ ಆನ್ಸರ್ ಬಂದ್ಬಿಡತ್ತೆ. ಹಾಗಾಗಿ ನೋ ಓಪನ್ ಎಂಡೆಡ್ ಕ್ವಶನ್ಸ್, ಓನ್ಲಿ ಕ್ಲೋಸ್ ಎಂಡೆಡ್ ಕ್ವಶನ್ ಗಳನ್ನ ನೀವು ಜಾಸ್ತಿ ಕೇಳಿ. ಓಕೆನಾ. ಅಂಡ್ ಅವಾಗ ಅವ್ರ ಜೊತೆ ಇಂಟರಾಕ್ಷನ್ ಮಾಡಿ ಕ್ಯಾಶುಯಲ್ ಟಾಕ್ ನ ಮಾಡಿ. ಅಂಡ್ ನೆಕ್ಸ್ಟ್ ಅಸ್ತ್ರ ಏನಂತಂದ್ರೆ, ನೀವು ಕ್ಯಾಶುಯಲ್ ಟಾಕ್ ಮಾಡಾದ್ಮೇಲೆ ತುಂಬಾ ಇಂಪಾರ್ಟೆಂಟ್ ಏನಂತಂದ್ರೆ, ನೀವು ಕ್ಯಾಶುಯಲ್ ಟಾಕ್ ಮಾಡಾದ್ಮೇಲೆ ಆ ಕ್ಯಾಶುಯಲ್ ಟಾಕ್ ಮಾಡ್ತಾನೆ ಅವ್ರ ಬಗ್ಗೆ ನೀಟಾಗಿ ತಿಳ್ಕೊಂಡ್ಬಿಡ್ಬೇಕು. ಅಂಡ್ ಅವ್ರ ಬಗ್ಗೆ ನೀವು ನೀಟಾಗಿ ಆಲಿಸ್ಬಿಡ್ಬೇಕು. ನೀವು ಅವ್ರ ಏನು, ಅಥವಾ ಅವ್ರ ಬ್ಯಾಕ್ ಗ್ರೌಂಡ್ ಏನು,
ಅವ್ರ ಏನ್ ಕೆಲಸ ಮಾಡ್ತಿದ್ದಾರೆ ಅಂಡ್ ಹಾಗಾದ್ರೆ ಅವರಿಗೆ ಯಾವ ರೀತಿ ನಾವು ಅರ್ಥ ಮಾಡಿಸ್ಬೋದು, ಅವರ ಬ್ಯಾಕ್ ಗ್ರೌಂಡ್ ಯಾವ ರೀತಿ ಕನೆಕ್ಟ್ ಮಾಡ್ಬೋದು ಇದನ್ನ. ಅಂಡ್ ಈ ರೀತಿಯಾದಂತ ಆ ಇದನ್ನ ನೀವು ತಿಳ್ಕೊಂಡ್ಬಿಟ್ಟಾಗ, ಕ್ಯಾಶುವಲ್ ಟಾಕ್ ಅಲ್ಲಿ ಅವ್ರ ಬಗ್ಗೆ ತಿಳ್ಕೊಂಡ್ಬಿಟ್ಟಾಗ ನಿಮಗೆ ಯಾವ ರೀತಿ ಪ್ರೆಸೆಂಟೇಶನ್ ಕೊಡ್ಬೋದು ಅಂತ ನಿಮಗೆ ಅವಾಗ ಗೊತ್ತಾಗತ್ತೆ. ಇಲ್ಲ ಅಂತಂದ್ರೆ ಓಕೆ ಅವರಿಗೆ ಯಾವ ಪಾಯಿಂಟ್ ರೈಸ್ ಮಾಡ್ಬೇಕು, ನಾನು ಪ್ರೆಸೆಂಟೇಶನ್ ಕೊಡ್ತಾ ಅವ್ರಿಗೆ ಏನ್ ಇಷ್ಟ, ಎಸ್ ಅವ್ರು ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದ್ದಾರೆ, ಅಂಡ್ ಅವರಿಗೆ ಏನ್ ಡ್ರೀಮ್ ಇರ್ಬೋದು ನೋಡಿ, ಇವೆಲ್ಲದೂ ಕೂಡ ಅವ್ರ ಜೊತೆ ಇಂಟ್ರಾಕ್ಷನ್ ಮಾಡಿ, ಕ್ಯಾಶುವಲ್ ಟಾಕ್ ಮಾಡಿ, ಅವ್ರ ಹತ್ರ ತಿಳ್ಕೊಳಕ್ಕೋಸ್ಕರ ನೀವು ಫೋಕಸ್ ಮಾಡಿ. ಆವಾಗ ನಿಮಗೆ ಒಂದು ಅದ್ಭುತವಾದ ಅಸ್ತ್ರ ಸಿಗತ್ತೆ. ಅಸ್ತ್ರ ಅಂತಂದ್ರೆ ಒಂದು ಅದ್ಭುತವಾದ ಪಾಯಿಂಟ್ ಸಿಗತ್ತೆ. ಓಕೆ, ಅವರಿಗೆ ಯಾವ ನಾವು ಪ್ರೆಸೆಂಟೇಶನ್ ಕೊಡ್ತಾ ಯಾವ ಪಾಯಿಂಟ್ ಅನ್ನ ರೈಸ್ ಮಾಡ್ಬೋದು ಅಂತ ಅನ್ಕೊಂಡಾಗ, ಹೌದಲ್ವಾ? ಎಸ್, ಹಾಗಾದ್ರೆ ಇದು ಮೈನ್ ನಾವಿಲ್ಲಿ ಮಾಡ್ಬೇಕಾಗಿದ್ದು. ಅದಾದ್ಮೇಲೆ ನೀವು ಅವ್ರ ಜೊತೆ ಕ್ಯಾಶುವಲ್ ಟಾಕ್ ಮಾಡ್ತಿದ್ರ ಅಂತ ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ನೀವು ಅವ್ರ ಜೊತೆ ಕ್ಯಾಶುವಲ್ ಟಾಕ್ ಮಾಡ್ತಾ ಇದ್ದೀರಾ, ಆದ್ರೆ ನೀವು ಅವ್ರ ಜೊತೆ ಕ್ಯಾಶುವಲ್ ಟಾಕ್ ಮಾಡ್ಬೇಕಾದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನ್ ಗೊತ್ತಾ, ನೀವ್ ಅದನ್ನ ಕೇರ್ಫುಲಿ ಆಗಿ ಕೇಳಿಸ್ಕೋಬೇಕು. ತುಂಬಾ ಜನ ವ್ಯಕ್ತಿಗಳು ಕೇಳಿಸ್ಕೊಳ್ಳೋದಿಲ್ಲ, ಅಂಡ್ ಕೇಳಿಸ್ಕೊಳ್ಳೋದ್ರಲ್ಲಿ ತುಂಬಾ ಎಡುತ್ತಾರೆ. ಅಂಡ್ ಸುಮ್ನೆ ಅವರಿಗೆ ನೀವು ರೆಸ್ಪಾನ್ಸ್ ಕೊಡ್ಬೇಕು. ಅವ್ರ ಜೊತೆ ರೆಸ್ಪಾನ್ಸ್ ಕೊಟ್ಟು ಅವ್ರ ಏನ್ ಮಾತಾಡ್ತಾರೆ ಅದನ್ನ ನೀಟಾಗಿ ಕೇಳಿಸ್ಕೋಬೇಕು. ಅವ್ರು ಹೇಳೋದನ್ನ ನೀವು ಕೇಳಿಸ್ಕೊಂಡಿಲ್ಲ ಅಂತಂದ್ರೆ ನಿಮಗೆ ಏನ್ ಹೇಳ್ಬೇಕು ಅಥವಾ ಯಾವ್ದ್ ಪಾಯಿಂಟ್ ಅನ್ನ ರೈಸ್ ಮಾಡ್ಬೇಕನ್ನ ಗೊತ್ತಾಗೋದಿಲ್ಲ. ಓಕೆ, ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿ ಹೇಳೋದನ್ನ ನೀವು ಕೇಳಿಸ್ಕೋಬೇಕು, ರೆಸ್ಪಾನ್ಸ್ ಮಾಡ್ಬೇಕು. ಓಕೆ, ನೀಟಾಗಿ. ಮತ್ತೆ ಅವ್ರ ಮಾತಾಡ್ತಾ ನೀವು ಮಧ್ಯೆ ಮಧ್ಯೆ ಮಾತಾಡ್ಬಾರ್ದು. ಅವ್ರು ಹೇಳಿ ಮಾತಾಡಿ ಮುಗಿಸೋ ತನಕ ನೀವು ಸುಮ್ನೆ ಇರ್ಬೇಕು, ಅದನ್ನ ಕೇಳಿಸ್ಕೋಬೇಕು. ಕೇಳಿಸ್ಕೊಂಡು ನಿಮ್ ಮೈಂಡ್ ಅಲ್ಲಿ ಕ್ಯಾಲ್ಕುಲೇಟ್ ಆಗ್ತಾರೆ ನೀವು ನೆಕ್ಸ್ಟ್ ಏನ್ ಮಾತಾಡ್ಬೇಕಂತ. ಇದು ತುಂಬಾ ಇಂಪಾರ್ಟೆಂಟ್. ಹಾಗಾದ್ರೆ ನೆಕ್ಸ್ಟ್ ನೋಡೋಣ. ಓಕೆ, ಪ್ರೈಮರಿ ಮೋಟಿವೇಶನ್ ಫ್ಯಾಕ್ಟರ್, ಇದನ್ನ ಬರ್ದು ಇಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಪಾಯಿಂಟ್ ಪ್ರೈಮರಿ ಮೋಟಿವೇಶನ್ ಫ್ಯಾಕ್ಟರ್ಸ್ ಅಂತ. ಈ ಪ್ರೈಮರಿ ಮೋಟಿವೇಶನ್ ಫ್ಯಾಕ್ಟರ್ ಅಂದ್ರೆ ಏನು? ಪ್ರೈಮರಿ ಮೋಟಿವೇಶನ್ ಫ್ಯಾಕ್ಟರ್ ಅಂತ ಹೇಳಿದ್ರೆ ಅವ್ರ ಜೊತೆ ನೀವು ಇಂಟ್ರಾಕ್ಟ್ ಮಾಡ್ತೀರಾ. ಓಕೆ, ಇಂಟ್ರಾಕ್ಟ್ ಮಾಡಿ ಅವ್ರ ಜೊತೆ ನೀವು ಇಂಟ್ರಾಕ್ಟ್ ಮಾಡಿದಾಗ ಆವಾಗ ನಿಮಗೆ ಅರ್ಥ ಆಗ್ಬೇಕು, ಎಸ್ ಅವರು ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದ್ದಾರೆ, ಎಸ್ ಕಾರ್ ತಗೊಳ್ಳೋದ್ರಲ್ಲಿ ಇಂಟ್ರೆಸ್ಟ್ ಇದಾರ, ಫಾರಿನ್ ಟ್ರಿಪ್ ಬೇಕಾ ಅವರಿಗೆ, ಅಥವಾ ಅವರು ತುಂಬಾ ವರ್ಕ್ ಮಾಡ್ತಿದ್ದಾರೆ ಆದ್ರೆ ಅವ್ರಿಗೆ ರೆಕಾಗ್ನೇಷನ್ ಸಿಗ್ತಾ ಇಲ್ವಾ. ಎಸ್ ನೋಡಿ, ಅಂಡ್ ಈ ರೀತಿ ಅವರು ಪ್ರೈಮರಿ ಮೋಟಿವೇಶನ್ ಫ್ಯಾಕ್ಟರ್ ನ ನೀವು ಫಸ್ಟ್ ತಿಳ್ಕೊಬೇಕು. ಅದನ್ನ ತಿಳ್ಕೊಂಡಾಗ ಅದನ್ನೇ ಪಾಯಿಂಟ್ ಔಟ್ ಮಾಡಿ ಇಟ್ಕೊಂಡು ಆ ವಿಚಾರದಲ್ಲಿ ನೀವು ಪ್ರೆಸೆಂಟೇಶನ್ ತಗೊಂಡು ಹೋಗ್ಬೋದು. ಅವ್ರಿಗೆ ಯಾವ್ದ್ರಲ್ಲಿ ಪ್ರೈಮರಿ ಮೋಟಿವೇಶನ್ ಆಗತ್ತೆ ಆ ಫ್ಯಾಕ್ಟರ್ ನೀವು ಅರ್ಥ ಮಾಡ್ಕೊಂಡ್ರೆ ಅದ್ಭುತವಾದ ಪ್ರೆಸೆಂಟೇಶನ್ ಅವರಿಗೆ ಮೈಂಡ್ ಒಳಗೆ ಹೋಗುತ್ತೆ. ಯಾಕೆ ಹೇಳಿ, ಅವರಿಗೆ ಬೇಕಾಗಿರೋದನ್ನ ನೀವು ಕೊಡ್ತಿರಲ್ವಾ, ಅದಕ್ಕೋಸ್ಕರ. ಅರ್ಥ ಆಯ್ತಲ್ವಾ? ಓಕೆ, ಹಾಗಾದ್ರೆ ಇನ್ಕ್ರೀಸ್ ದ ವ್ಯಾಲ್ಯೂ ಆಫ್ ದ ಪ್ರೆಸೆಂಟೇಶನ್ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ರಿಪೀಟ್ ಪ್ಲೀಸ್ ಅಂತ ಹೇಳ್ತಿದ್ದೀರಾ. ಓಕೆ, ಹಾಗಾದ್ರೆ ಒಂದು ಪ್ರೈಮರಿ ಮೋಟಿವೇಶನ್ ಫ್ಯಾಕ್ಟರ್. ಓಕೆ, ಇನ್ನೊಂದ್ಸಲ ರಿಪೀಟ್ ಮಾಡೋದಾದ್ರೆ, ಒಂದು ಅವ್ರ ಜೊತೆ ಓಕೆ ನೀವು ಕಂಫರ್ಟಬಲ್ ಆಗಿರ್ಬೇಕು, ಅವ್ರನ್ನ ಕಂಫರ್ಟಬಲ್ ಆಗಿ ನೋಡ್ಕೋಬೇಕು. ಓಕೆ, ಒಂದೇ ಪಾಯಿಂಟ್, ನೀವು ಕಂಫರ್ಟಬಲ್ ವಿತ್ ಅವ್ರನ್ನ ಕಂಫರ್ಟಬಲ್ ಆಗಿ ನೋಡ್ಕೋಬೇಕು. ಓಕೆ, ಅಂಡ್ ಬರ್ಕೊಂಡ್ರಲ್ವಾ? ಎಸ್, ಅವ್ರು ಟೆನ್ಷನ್ ಇಂದ ಬಂದಿರ್ತಾರೆ, ಅವ್ರ ಜೊತೆ ಕ್ಯಾಶುವಲ್ ಟಾಕ್ ಮಾಡ್ಬೇಕು. ಕ್ಯಾಶುವಲ್ ಟಾಕ್ ಮಾಡ್ಬೇಕು, ಇದು ಒಂದೇದು. ಅಂಡ್ ಎರಡನೇದು ಏನಂತ ಹೇಳಿದ್ರೆ, ಅಂಡ್ ಕ್ಲೋಸ್ ಎಂಡೆಡ್ ಕ್ವಶನ್ ಅಂಡ್ ಓಪನ್ ಎಂಡೆಡ್ ಕ್ವಶನ್. ನಾನು ಅವಾಗಲೇ ಹೇಳ್ದಂಗೆ ಕ್ಲೋಸ್ ಎಂಡೆಡ್ ಕ್ವಶನ್ ಅಂತ ಹೇಳಿದ್ರೆ, ಓಕೆ, ಕ್ಲೋಸ್ ಎಂಡೆಡ್ ಕ್ವಶನ್, ಓಪನ್ ಎಂಡೆಡ್ ಕ್ವಶನ್ ಅಂತ ಹೇಳಿದ್ರೆ ಅಂದ್ರೆ ನೀವು ಕೆಲಸ ಮಾಡ್ತಾ ಇದ್ದೀರಾ ಅಂತ ಪ್ರಶ್ನೆ ಹಾಕೋದು ಅವರಿಗೆ, ಅದು ಓಪನ್ ಎಂಡೆಡ್ ಕ್ವಶನ್. ಅದು ಕ್ಲೋಸ್ ಎಂಡೆಡ್ ಕ್ವಶನ್ ಅಂತ ಹೇಳಿದ್ರೆ ನೀವ್ ಯಾವ ಕೆಲಸ ಮಾಡ್ಕೊಂಡಿರೋದು ನೋಡಿ, ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಅಂಡ್ ಹಾಗಾದ್ರೆ ನೆಕ್ಸ್ಟ್ ಅವ್ರು ಹೇಳೋದನ್ನ ಕೇಳಿಸ್ಕೋಬೇಕು, ಲಿಸನ್ ಮಾಡ್ಕೋಬೇಕು. ಅದಾದ್ಮೇಲೆ ಮೂರನೇ ಪಾಯಿಂಟ್, ಪ್ರೈಮರಿ ಮೋಟಿವೇಶನ್ ಫ್ಯಾಕ್ಟರ್ಸ್. ಪ್ರೈಮರಿ ಮೋಟಿವೇಶನ್ ಫ್ಯಾಕ್ಟರ್ ಅಂತ ಹೇಳಿದ್ರೆ ಅವ್ರು ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದಾರೆ ಅಂತ ತಿಳ್ಕೊಬೇಕು. ಕಾರ್ ತಗೊಳ್ಳೋದ್ರಲ್ಲ, ಮನೆ ತಗೊಳ್ಳೋದ್ರಲ್ಲ, ಅಥವಾ ಅವ್ರಿಗೆ ಏನ್ ಬೇಕು ಅನ್ನೋದನ್ನ ನೀವು ಫಸ್ಟ್ ಆ ಕ್ಯಾಶುವಲ್ ಟ್ಯಾಕ್ ಅಲ್ಲೇ ತಿಳ್ಕೊಂಡ್ಬಿಡ್ಬೇಕು. ಹಾಗಾದ್ರೆ ನೆಕ್ಸ್ಟ್, ಇನ್ಕ್ರೀಸ್ ದ ವ್ಯಾಲ್ಯೂ ಆಫ್ ಪ್ರೆಸೆಂಟೇಶನ್. ಇನ್ಕ್ರೀಸ್ ದ ವ್ಯಾಲ್ಯೂ ಆಫ್ ಪ್ರೆಸೆಂಟೇಶನ್ ಯಾಕೆ ಅಂತ ಹೇಳಿದ್ರೆ ಇದು ತುಂಬಾ ಇಂಪಾರ್ಟೆಂಟ್. ತುಂಬಾ ಜನ ವ್ಯಕ್ತಿಗಳು ಎಲ್ಲಾದ್ರೂ ಹೋಟ್ಲಲ್ಲೋ, ಈ ಎಕ್ಸಾಂಪಲ್ ಹೋಟ್ಲ ಸಿಗ್ತಾರ, ಎಸ್ ಅದೇ ಟೀ ಕಾಫಿ ಕುಡಿಯೋ ಜಾಗದಲ್ಲೇ ಕುತ್ಕೊಂಡು ಹೇಳ್ಬಿಡೋದು ಪ್ರೆಸೆಂಟೇಶನ್. ಅಥವಾ ಮನೆ ಹತ್ರ ಸಿಗ್ತಾರ, ಮನೆ ಕಟ್ಟೆ ಮೇಲೆ ಕುತ್ಕೊಂಡೇ ಹೇಳ್ಬಿಡೋದು. ಅದೆಲ್ಲ ಮಕ್ಳು ಬಂದು ಕುತ್ಕೊಂಡಿರ್ತಾರೆ, ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ, ಮತ್ತೆ ಅಲ್ಲೇ ಹೇಳ್ಬಿಡೋದು. ಮತ್ತೆ ಎಲ್ಲಿ ಸಿಗ್ತಾರೆ, ಬೈಕ್ ಅಲ್ಲೇ ಕುತ್ಕೊಂಡು, ಕಾರ್ಲೇ ಕುತ್ಕೊಂಡು ಹೇಳ್ಬಿಡೋದು. ನೋ, ತುಂಬಾ ಇಂಪಾರ್ಟೆಂಟ್. ಫಸ್ಟ್ ನೀವು ಏನ್ ಪ್ರೆಸೆಂಟೇಶನ್ ಕೊಡ್ತೀರೋ ಅದ್ರ ವ್ಯಾಲ್ಯೂನ ಇನ್ಕ್ರೀಸ್ ಮಾಡಿ, ಅದ್ರ ವ್ಯಾಲ್ಯೂನ ತಿಳ್ಕೊಳ್ಳಿ, ಅವರಿಗೆ ಅರ್ಥ ಮಾಡ್ಕೊಳ್ಳಿ. ಅಂಡ್ ನೀವು ಎಲ್ಲಿ ಪ್ರೆಸೆಂಟೇಶನ್ ಕೊಡ್ಬೇಕಂತ ಹೇಳಿದ್ರೆ, ನಿಮ್ಮ ಆಫೀಸಲ್ಲಿ ಪ್ರೆಸೆಂಟೇಶನ್ ಕೊಡ್ಬೇಕು, ಇಲ್ಲ MLC ಆಫೀಸಲ್ಲಿ ಪ್ರೆಸೆಂಟೇಶನ್ ಕೊಡ್ಬೇಕು, ಇಲ್ಲ DP ಅಲ್ಲಿ ಡಿಸ್ಟರ್ಬೆನ್ಸ್ ಇಲ್ಲ ಅಂತ ಹೇಳಿದ್ರೆ ಅವ್ರು ಏನಾದ್ರು DP ಅವರು
ಸಪರೇಟ್ ಆಫೀಸ್ ಮಾಡಿದ್ದಾರೆ ಪ್ರೆಸೆಂಟೇಶನ್ ಕೊಡೋಕೋಸ್ಕರ ಅಂತ ಹೇಳಿದ್ರೆ ಅಲ್ಲಿ ಪ್ರೆಸೆಂಟೇಶನ್ ಕೊಡ್ಬೇಕು. ಅಲ್ಲಿ ಬಿಟ್ರೆ ಅಂಡ್ ನಿಮ್ಮ ಆಫೀಸ್ ಅಲ್ಲಿ ಅಂಡ್ ಅಥವಾ ಅವ್ರ ಆಫೀಸ್ ಅಲ್ಲಿ ಅಥವಾ ಮನೆಯಲ್ಲಿ ಎಲ್ಲೂ ಡಿಸ್ಟರ್ಬೆನ್ಸ್ ಆಗದೆ ಇರುವ ಮನೆಯಲ್ಲಿ ಪ್ರೆಸೆಂಟೇಶನ್ ಗಳನ್ನ ಕೊಡ್ಬೇಕು. ತುಂಬಾ ಮೋಸ್ಟ್ ಇಂಪಾರ್ಟೆಂಟ್. ಈ ಜಾಗದಲ್ಲಿ ಬಿಟ್ರೆ ಬೇರೆಲ್ಲೂ ಕೂಡ ಪ್ರೆಸೆಂಟೇಶನ್ ನ ನೀವು ಕೊಡಕ್ ಹೋಗ್ಬೇಡಿ. ಯಾಕಂದ್ರೆ ಆ ಪ್ರೆಸೆಂಟೇಶನ್ ಎಫೆಕ್ಟಿವ್ ಆಗಿ ಅವ್ರಿಗೆ ಕಾಣಿಸೋದಿಲ್ಲ. ನಾನು ಅವಾಗ್ಲೇ ಹೇಳ್ದಂಗೆ ಇನ್ಕ್ರೀಸ್ ದ ವ್ಯಾಲ್ಯೂ ಆಫ್ ದ ಪ್ರೆಸೆಂಟೇಶನ್. ನೀವು ಒಬ್ಬ ವ್ಯಕ್ತಿನ ಪಾರ್ಟ್ನರ್ ಆಗಿ ಓಕೆ ತಗೊಳಕ್ ಹೋಗ್ತಿರೋದು. ಹಾಗಿರೋದ್ರಿಂದ ನೀವು ಪ್ರೆಸೆಂಟೇಶನ್ ಕೊಡ್ಬೇಕಾದ್ರೆ ಇನ್ಕ್ರೀಸ್ ದ ವ್ಯಾಲ್ಯೂ ಆಫ್ ಪ್ರೆಸೆಂಟೇಶನ್ ಅಂದ್ರೆ ಪ್ಲೇಸ್ ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಇಲ್ಲಿ. ಅಂಡ್ ಹಾಗಾದ್ರೆ ನೆಕ್ಸ್ಟ್ ಪಾಯಿಂಟ್, ಓಕೆ ನೀವು ಇದನ್ನ ಬರ್ಕೊಳ್ತಾ ಇದ್ದೀರಾ ಅಂತ ಅನ್ಕೊಂಡಿದೀನಿ. ಹಾಗಾದ್ರೆ ನೆಕ್ಸ್ಟ್ ಪಾಯಿಂಟ್ ನೋಡ್ತಾ ಹೋಗೋಣ. ಸ್ಟೋರಿ ಟೆಲ್ಲಿಂಗ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇದು. ಈ ಒಂದು ಪ್ರೆಸೆಂಟೇಶನ್ ಅಲ್ಲಿ ನಾವು ಸ್ಟಾರ್ಟ್ ಮಾಡ್ತಾ ಇದೆಲ್ಲ ಮಾಡಾದ್ಮೇಲೆ ಮತ್ತೆ ಅವರಿಗೆ ಮಾಡ್ಬೇಕಾಗಿದ್ದು ಸ್ಟೋರಿ ಟೆಲ್ಲಿಂಗ್. ಸ್ಟೋರಿ ಟೆಲ್ಲಿಂಗ್ ಅಂತ ಹೇಳಿದ್ರೆ ಓಕೆ ಈ ಒಂದು ಸಿಸ್ಟಮ್ ಅಲ್ಲಿ ಅರ್ಥ ಮಾಡ್ಕೊಳ್ಳಿ. ಫಸ್ಟೇ ನಾವು ಮೋದಿಕೇರ್ ಅಂತ ಹೇಳಂಗಿಲ್ಲ, ಅಥವಾ ಅವ್ರಿಗೆ ಗೊತ್ತಿರ್ಬೋದು ಮೋದಿಕೇರ್ ಬಗ್ಗೆ ಪ್ಲಾನ್ ಕೊಡ್ತಾರ ಗೊತ್ತಿರ್ಬೋದು. ಅದನ್ನ ನೀವೇ ಒತ್ತಿ ಹೇಳಕ್ ಹೋಗ್ಬೇಡಿ. ಅದನ್ನ ಪ್ರೆಸೆಂಟೇಶನ್ ಅಲ್ಲಿ ಆಕ್ಟಿವ್ ಇನ್ಕಮ್, ಪ್ಯಾಸಿವ್ ಇನ್ಕಮ್, ಅದಾದ್ಮೇಲೆ ಇಷ್ಟೆಲ್ಲ ಬೆನಿಫಿಟ್ ಇದೆ. ಅಂಡ್ ಡೈರೆಕ್ಟ್ ಸೆಲ್ಲಿಂಗ್ ಮಾರುಕಟ್ಟೆದು ಟ್ರೆಡಿಷನಲ್ ವರ್ಸಸ್ ಡೈರೆಕ್ಟ್ ಸೆಲ್ಲಿಂಗ್ ಮಾರುಕಟ್ಟೆ ಇದೆ. ಎಸ್ ಇದೆಲ್ಲ ಹೇಳಾದ್ಮೇಲೆ ಯಾಕೆ ಹೇಳಿ ನಾವು ಮೋದಿಕೇರ್ ಅಂತ ಹೇಳ್ತೀವಿ. ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ ಅದೊಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ಲಿ. ಹೀಗೆ ಇಲ್ಲಿಂದ ಇಲ್ಲಿಗೆ ಬಂದಾಗ ಅವ್ರಿಗೆ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗತ್ತೆ. ಹಾಗಿರೋದ್ರಿಂದ ತುಂಬಾ ಇಂಪಾರ್ಟೆಂಟ್ ಥಿಂಗ್ ಇಲ್ಲಿ ನಾವು ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡ್ಬೇಕಲ್ವಾ. ಹಾಗಾಗಿ ಫಸ್ಟೇ ಹೇಳೋದಲ್ಲ. ಓಕೆ ಅಂದ್ರೆ ಜಾಸ್ತಿ ಒತ್ತು ಕೊಡ್ಬೇಡಿ ಆ ಹೆಸರಿಗೆ. ಅದು ಕ್ಯೂರಿಯಾಸಿಟಿ ಮಾಡಿ ಅದನ್ನ ದೊಡ್ಡದಾಗಿ ಒತ್ತಿ ಹೇಳ್ಬೇಕು. ಆದ್ರೆ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಫಸ್ಟ್ ನೀವು ಸ್ಟೋರಿ ಟೆಲ್ಲಿಂಗ್. ಅವ್ರನ್ನ ನಿಮ್ ಜೊತೆ ಸೆಳ್ಕೋಬೇಕು. ಅವರು ಅರ್ಧ ಗಂಟೆ 45 ನಿಮಿಷಗಳ ಕಾಲ ಕಂಪ್ಲೀಟ್ ನಿಮ್ಮ ಪ್ರೆಸೆಂಟೇಶನ್ ನ ಕೇಳ್ಬೇಕು. ಕ್ಯೂರಿಯಾಸಿಟಿ ಕೇಳ್ಬೇಕಂತ ಹೇಳಿದ್ರೆ ಅವ್ರು ಫಸ್ಟ್ ಅಟ್ರಾಕ್ಷನ್ ಆಗ್ಬೇಕಂತ ಹೇಳಿದ್ರೆ ಈ ಬಿಸ್ನೆಸ್ ಅಲ್ಲಿ ಅವರ ಬ್ಯಾಕ್ ಗ್ರೌಂಡ್ ಅವರು ಯಾರು ಬೆಳೆದಿದ್ದಾರೆ ಅದನ್ನ ಅರ್ಥ ಮಾಡಿಸ್ಬೇಕು ಫಸ್ಟ್. ಈ ಎಕ್ಸಾಂಪಲ್, ನಾನ್ ನಿಮಗೆ ಪ್ರೆಸೆಂಟೇಶನ್ ಕೊಡಕ್ ಬರ್ತೀನಿ, ಬೇಡ ನೀವು ನನಗೆ ಪ್ರೆಸೆಂಟೇಶನ್ ಕೊಡಕ್ ಬರ್ತೀರಾ? ಅಥವಾ ನಾನು ಇನ್ನೊಬ್ಬ ಸ್ಟೂಡೆಂಟ್ ಪ್ರೆಸೆಂಟೇಶನ್ ಕೊಡಕ್ ಹೋಗ್ತೀನಿ. ಸ್ಟೂಡೆಂಟ್ ಕೊಡಕ್ ಹೋದಾಗ ಅವ್ರ ಜೊತೆ ಎಲ್ಲ ಕ್ಯಾಶುವಲ್ ಟ್ಯಾಕ್ ಮಾಡ್ತೀನಿ. ಅಂಡ್ ಅವ್ರ ಬಗ್ಗೆ ನಾನು ತಿಳ್ಕೊಂತೀನಿ. ಅಂಡ್ ಅವ್ರನ್ನ ಕಂಫರ್ಟೇಬಲ್ ಆಗಿ ಇಟ್ಕೊಂತೀನಿ. ನಾನು ಕಂಫರ್ಟೇಬಲ್ ಆಗಿ ಮಾತಾಡ್ತೀನಿ. ಅಂಡ್ ಅದೇ ರೀತಿ ಪ್ರೈಮರಿ ಫ್ಯಾಕ್ಟರ್ ಮೋಟಿವೇಶನ್ ಅಂದ್ರೆ ಪ್ರೈಮರಿ ಮೋಟಿವೇಶನ್ ಫ್ಯಾಕ್ಟರ್ಸ್ ಗಳು ಅವ್ರಿಗೆ ಏನ್ ನೀಡ್ ಇದೆ ಅನ್ನೋದನ್ನ ನಾನು ಅರ್ಥ ಮಾಡ್ಕೊಳ್ತೀನಿ. ಎಸ್ ನಾನು ಕ್ಲೋಸ್ ಎಂಡೆಡ್ ಕ್ವಶನ್ ಗಳನ್ನ ಕೇಳ್ತೀನಿ, ಓಪನ್ ಎಂಡೆಡ್ ಕ್ವಶನ್ ಗಳನ್ನ ಕೇಳೋದಿಲ್ಲ. ಇದೆಲ್ಲ ಮಾಡಾದ್ಮೇಲೆ ಓಕೆ ಪ್ರೆಸೆಂಟೇಶನ್ ಕೊಡೋಕ್ಕಿಂತ ಮುಂಚೆ ನಾವ್ ಇದೆಲ್ಲ ಮಾಡ್ಕೊಂಡು ಅವ್ರ ಜೊತೆ ಮತ್ತೆ ಸ್ಟೋರಿ ಟೆಲ್ಲಿಂಗ್. ಎಸ್ ಸರ್, ನಿಮ್ ತರ ಇವಾಗ ನೀವೇನ್ ಬಂದ್ ಕುತ್ಕೊಂಡಿದ್ದೀರಲ್ವಾ, ಎಸ್ ನಿಮ್ ತರ ಇನ್ನೊಬ್ಬ ವ್ಯಕ್ತಿ ಅಂದ್ರೆ ನಿಮ್ ತರಾನೇ ಇವತ್ತು ಈ ಒಂದು ಸಿಸ್ಟಮ್ ಅಲ್ಲಿ, ಈ ಒಂದು ವ್ಯವಸ್ಥೆಯಲ್ಲಿ ಈ ರೀತಿ ವಿಷಯಗಳನ್ನ ಅಥವಾ ಈ ರೀತಿ ವರ್ಡ್ ನ ಯೂಸ್ ಮಾಡಿ ಈ ಒಂದು ವ್ಯವಸ್ಥೆ ಅಥವಾ ಈ ಒಂದು ಸಂಸ್ಥೆ ಓಕೆ ಅಥವಾ ಈ ಒಂದು ಸಿಸ್ಟಮ್, ಈ 3 ವರ್ಡ್ಗಳು ಆ ತರ ವರ್ಡ್ ಗಳನ್ನ ಯೂಸ್ ಮಾಡಿ. ಎಸ್ ನೀವು ಇವಾಗ ತಿಳ್ಕೊಳಕ್ ಬಂದಿರುವ ವ್ಯವಸ್ಥೆಯಲ್ಲಿ ಓಕೆ ನಿಮ್ ತರನ ಒಬ್ಬ ಸ್ಟೂಡೆಂಟ್ ಇಲ್ಲಿ ಬೆಳೆದಿದ್ದಾರೆ. ಅವರು ಹೊರಗಡೆ ಜಾಬಿಗೆ ಹೋಗ್ಬೇಕಿತ್ತು, ಅದನ್ನ ಬಿಟ್ಟು ಬಂದು ಶಿವರಾಜ್ ಅನ್ನೋ ವ್ಯಕ್ತಿ ಇವತ್ತು ಈ ಒಂದು ಸಿಸ್ಟಮ್ ಅಲ್ಲಿ ಇದ್ದಿದ್ದಕ್ಕೆ ಓಕೆ 1.5 ವರ್ಷದಲ್ಲಿ ಆ ವ್ಯಕ್ತಿ ಕಾರ್ ತಗೊಂಡು 70,000 ಇನ್ಕಮ್ ತಗೊಂಡು ಲೈಫ್ ಅನ್ನ ಲೀಡ್ ಮಾಡ್ತಿದ್ದಾರೆ. ಹಾಗಾದ್ರೆ ಅಂತ ಒಂದು ಅದ್ಭುತವಾದ ನಿಮ್ ತರನ ಸ್ಟೂಡೆಂಟ್ ಕೂಡ ಇಲ್ಲಿ ಅಚೀವ್ ಮಾಡಿದ್ದಾರೆ. ಅಂಡ್ ಅವ್ರ ಕನ್ಸನ್ನ ಕೂಡ ಈಡೇರಿಸ್ಕೊಂಡಿದ್ದಾರೆ. ಅವ್ರ ಬಗ್ಗೆ ವಾಟ್ ಈಸ್ ದ ಅವ್ರ ಬಗ್ಗೆ ಇಂಟ್ರೆಸ್ಟೆಡ್ ಫ್ಯಾಕ್ಟ್ ತಿಳ್ಕೊಂತಾರೆ ಗೊತ್ತಾ, ಆ ಸ್ಟೋರಿಗೂ ಅಂಡ್ ಅವರ ಇಂಟ್ರೆಸ್ಟೆಡ್ ಫ್ಯಾಕ್ಟಿಗೂ. ಈಗ ಅವರಿಗೆ ಎಕ್ಸಾಂಪಲ್ ಎದುರುಗಡೆ ಕುತ್ಕೊಂಡಿರುವ ಒಬ್ಬ ನಾನ್ ಪ್ರೆಸೆಂಟರ್ ಎದುರುಗಡೆ ಕುತ್ಕೊಂಡಿರುವ ಒಬ್ಬ ಗೆಸ್ಟ್, ಒಬ್ಬ ಸ್ಟೂಡೆಂಟ್ ಓಕೆ ಅವನಿಗೆ ಕಾರ್ ಅಂದ್ರೆ ಇಷ್ಟ ಇರುತ್ತೆ. ಎಸ್ ನಾನು ಹೇಳುವ ಸಕ್ಸಸ್ಫುಲ್ ಪರ್ಸನ್ ಸ್ಟೋರಿ ಟೆಲ್ಲಿಂಗ್ ಏನ್ ಹೇಳ್ತೀನಿ. ಎಸ್ ನಿಮ್ ತರನೇ ಒಬ್ಬ ಸ್ಟೂಡೆಂಟ್ ಓಕೆ ಇವತ್ತು ಕಾರ್ ತಗೊಂಡಿದ್ದಾರೆ, ಕಿಯಾ ಸೆಲ್ಟಾಸ್ ಕಾರ್ ಅಲ್ಲಿ ಓಡಾಡ್ತಿದ್ದಾರೆ. 18 ಲಕ್ಷದ್ದು ಒಬ್ಬ 23 ವರ್ಷದ ಒಬ್ಬ ಹುಡುಗ. ಈ ರೀತಿ ನಿಮ್ ಬ್ಯಾಕ್ ಗ್ರೌಂಡ್ ಅವ್ರ ವ್ಯಕ್ತಿಗಳು ನಿಮ್ ತರ ಸ್ಟೂಡೆಂಟ್ ಆಗಿದ್ರು ಇವತ್ತು ಈ ರೀತಿ ಅಚೀವ್ ಮಾಡಿದ್ದಾರೆ ಅಂತ ಒಂದು ಅದ್ಭುತವಾದ ಸಿಸ್ಟಮ್ ಬಗ್ಗೆ ನೀವು ತಿಳ್ಕೊಳಕ್ ಬಂದಿದ್ದೀರಾ ಅಂತ ಅವ್ರಿಗೆ ಫಸ್ಟ್ ನೀವು ಒಂದೇ ಒಂದು ಅವರ ಬ್ಯಾಕ್ ಗ್ರೌಂಡ್ ಗೆ ಕನೆಕ್ಟ್ ಆಗುವ ಒಂದೇ ಒಂದು ಸ್ಟೋರಿ, ಸಕ್ಸಸ್ಫುಲ್ ಸ್ಟೋರಿ ಹೇಳ್ಬಿಟ್ರೆ ಅಂಡ್ ಮೋದಿಕೇರ್ ಅಥವಾ ಈ ರೀತಿ ವಿಚಾರಗಳು ಬಿಟ್ಟು ಈ ಸಂಸ್ಥೆ ಅನ್ನೋದನ್ನ ನೀವು ಹೈಲೈಟ್ ಮಾಡ್ಬೇಕು, ಈ ಸಿಸ್ಟಮ್ ಅನ್ನೋದನ್ನ ಹೈಲೈಟ್ ಮಾಡ್ಬೇಕು. ಅವಾಗ ವ್ಯವಸ್ಥೆನ ಸಿಸ್ಟಮ್ ನ ನೀವು ತಿಳ್ಕೊಳ್ಳೋಕೆ ಒಂದು ಫೋಕಸ್ ಮಾಡ್ತಾನೆ. ಅರ್ಥ ಆಯ್ತಲ್ವಾ? ಎಸ್ ಹಾಗಾದ್ರೆ ಸ್ಟೋರಿ ಟೆಲ್ಲಿಂಗ್ ಇದರಲ್ಲಿ ಯಾರು ಬೆಳೆದಿದ್ದಾರೆ ಅನ್ನೋದನ್ನ ತಿಳಿಸ್ಕೊಂಡಾಗ ಅವನಿಗೆ ಒಂದು ಕ್ಯೂರಿಯಾಸಿಟಿ ಬರುತ್ತೆ. ನೀವೇನ್ ಹೇಳ್ತಿರೋ ಅದನ್ನ ಕ್ಯೂರಿಯಾಸಿಟಿನ ಕೇಳ್ತಾರ ಅವರು. ಅರ್ಥ ಆಯ್ತಲ್ವಾ? ಪ್ರೆಸೆಂಟೇಶನ್ ಕೊಡ್ಬೇಕಾದ್ರೆ ಇದೆಲ್ಲ ಮಾಡ್ಬೇಕಾದ ವಿಷಯ. ಅದಾದ್ಮೇಲೆ ಸ್ಟಾರ್ಟ್ ವಿತ್ ಫ್ಯಾಕ್ಟ್. ನೀವು ಫ್ಯಾಕ್ಟ್ ಒಂದಿಗೆ ನೀವು ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಈ ಫ್ಯಾಕ್ಟ್ ಒಂದಿಗೆ ಯಾಕೆ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್.
ಓಕೆ ಫ್ಯಾಕ್ಟ್ ಒಂದಿಗೆ ಸ್ಟಾರ್ಟ್ ಮಾಡಿದಾಗ ಜನಗಳ ಜೊತೆ ನಾವು ಬೇಗ ಹತ್ರ ಆಗ್ತೀವಿ. ಈ ಫ್ಯಾಕ್ಟ್ ಗಳೊಂದಿಗೆ ನೀವು ಸ್ಟಾರ್ಟ್ ಮಾಡಿ. ಎಕ್ಸಾಂಪಲ್, ಈಗ ತುಂಬಾ ಜನ ವ್ಯಕ್ತಿಗಳು ಹೊರಗಡೆ ಕಷ್ಟದ ಮೇಲೆ ಕಷ್ಟ ಪಡ್ತಿದ್ದಾರೆ, ಎಫರ್ಟ್ ಮೇಲೆ ಎಫರ್ಟ್ ಆಗ್ತಿದ್ದಾರೆ. ಭಾರತ ದೇಶದಲ್ಲಿ ಕಷ್ಟ ಪಡೋರಿಗೆ ಏನ್ ಸಮಸ್ಯೆ ಇಲ್ಲ, ಆದ್ರೆ ಕಷ್ಟ ಪಡ್ತಿದ್ದಾರೆ, ಪ್ರತಿಫಲ ನೀಟಾಗಿ ಸಿಗ್ತಾ ಇಲ್ಲ. ನೋಡಿ, ಇದು ಫ್ಯಾಕ್ಟ್. ಹಾಗಿದ್ರೆ ಹೊರಗಡೆ ಎಷ್ಟೋ ಜನ ವ್ಯಕ್ತಿಗಳು ಜಾಬ್ ಮಾಡ್ತಾರೆ, ಬಿಸ್ನೆಸ್ ಮಾಡ್ತಾರೆ, ಅವರ ಅನುಕೂಲಕ್ಕೋಸ್ಕರ ಅಥವಾ ಅವ್ರಿಗೆ ಏನ್ ಖರ್ಚಿಗೆ ಬೇಕೋ ಅಷ್ಟೇ ದುಡಿತಾ ಇದ್ದಾರೆ, ಆದ್ರೆ ಅವರ ಕನ್ಸನ್ನ ಈಡೇರಿಸ್ಕೊಳಕ್ ಅವ್ರು ಆಗ್ತಿಲ್ಲ. ಜನಗಳಿಗೆ ಫ್ಯಾಕ್ಟ್ ಬಗ್ಗೆ ಮಾತಾಡಕ್ ಸ್ಟಾರ್ಟ್ ಮಾಡಿ ನೀವು. ಹಾಗಾದ್ರೆ ಜೀವನದಲ್ಲಿ ಬಂದಂತೆ ಬದುಕೋರು, ಅನ್ಕೊಂಡ ಬದುಕೋರು ಹೇಗ್ ಬಂತ ಜೀವನ ನಡೆಸ್ತಾ ಇದ್ದಾರೆ. ತುಂಬಾ ಜನ ವ್ಯಕ್ತಿಗಳಿಗೆ ಅನ್ಕೊಂಡಂತೆ ಬದುಕ್ಬೇಕಂತ ಆಸೆ ಇರತ್ತೆ, ಒಳ್ಳೆ ಜೀವನ ಮಾಡ್ಬೇಕಂತ ಆಸೆ ಇರತ್ತೆ. ಎಸ್, ಹಾಗಾದ್ರೆ ಆ ಆಸೆ ನಿಮಗೂ ಇದೆಯಲ್ವಾ? 100% ಇರತ್ತೆ. ನಿಮಗೂ ಇದೆಯಲ್ವಾ? ನೋಡಿ, ಇದು ಕ್ಲೋಸ್ ಎಂಡೆಡ್ ಕ್ವಶನ್. ಅರ್ಥ ಆಯ್ತಲ್ವಾ? ಎಸ್, ನಿಮ್ ಪ್ರಕಾರ ಒಳ್ಳೆ ಜೀವನ ಅಂದ್ರೆ ಏನಂತ ಅವ್ರಿಗೆ ಕೇಳಕ್ಕಿಂತ ಮುಂಚೆ, ಅಥವಾ ಆ ಒಂದು ಸ್ಟಾರ್ಟ್ ವಿತ್ ಫ್ಯಾಕ್ಟ್, ಏನೆಲ್ಲ ಫ್ಯಾಕ್ಟ್ ಇರ್ಬೋದು ಅಂತ ಅವ್ರಿಗೆ ಕೇಳಕ್ಕಿಂತ ಮುಂಚೆ ಇದೆಲ್ಲ ನಾವು ಹೇಳಿ 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 ಅವರಿಗೆ ಎಸ್ ಆರ್ ನೋ ಕ್ವಶನ್ ಗಳನ್ನ ಕೊಟ್ಟಾಗ ಆಟೋಮೆಟಿಕಲಿ ಅವ್ರಿಗೆ ಏನಾಗತ್ತೆ, ಓಕೆ, ಅವರು ನಿಮ್ ಒಟ್ಟಿಗೆ ಬರ್ತಾರೆ ಪ್ರೆಸೆಂಟೇಷನ್ ಗೆ. ಅಂಡ್ ಆ ಮೈಂಡ್ ಓಪನಿಂಗ್ ನೋಡಿ, ನಾನು ಇಷ್ಟೋ ತನಕ ಏನೆಲ್ಲ ಹೇಳಿದೀನಿ, ಇದು ಪ್ರೆಸೆಂಟೇಷನ್ ಕೊಡೋಕ್ಕಿಂತ ಮುಂಚೆ ಮಾಡಬೇಕಾದ ಕೆಲಸಗಳು. ಇದು ಮೈಂಡ್ ಓಪನಿಂಗ್ ಫ್ಯಾಕ್ಟ್ ಗಳು. ಹಾಗಾದ್ರೆ ಇದು ಮೈಂಡ್ ಓಪನಿಂಗ್ ಮಾಡಕ್ಕೋಸ್ಕರ ಇದಿಷ್ಟೆಲ್ಲ ನೀವು ಮಾಡಿದ್ರಿ. ಅಂಡ್ ಹಾಗಾದ್ರೆ ಇದಿಷ್ಟೆಲ್ಲ ಮೈಂಡ್ ಓಪನಿಂಗ್ ಮಾಡಿದ್ರಿ. ಅಂಡ್ ಫಸ್ಟ್ ಇದು ಜೀವನ ಬಗ್ಗೆ ಮಾತಾಡ್ಬೇಕು. ಅಂಡ್ ಜೀವನ ಬಗ್ಗೆ ಮಾತಾಡಿ ಫ್ಯಾಕ್ಟ್ ಗಳ ಬಗ್ಗೆ ಬರ್ಬೇಕು. ಜಗತ್ತಲ್ಲಿ ಈ ತರ ಅವರ ಬರೀ ಕೆಲಸಕ್ಕೋಸ್ಕರ, ಅಂದ್ರೆ ಭಾರತ ದೇಶದ 99% ಜನಗಳು ಇವತ್ತು ಅವರ ಖರ್ಚಿಗೋಸ್ಕರ ದುಡಿತಾ ಇದ್ದಾರೆ ಬಿಟ್ರೆ ಅವ್ರ ಕನ್ಸಿಗೋಸ್ಕರ ದುಡಿತಾ ಇಲ್ಲ. 13,000 ದುಡಿತಾರೆ, ಅದ್ರಲ್ಲಿ ಕನ್ಸು ಹಿಡಿಸ್ಕೊಳಕ್ ಆಗತ್ತಾ? ಆಗೋದಿಲ್ಲ. ಹಾಗಾದ್ರೆ ಈ ರೀತಿ ಫ್ಯಾಕ್ಟ್ ಗಳ ಬಗ್ಗೆ ಮಾತಾಡಕ್ ಸ್ಟಾರ್ಟ್ ಮಾಡಿ. ಫ್ಯಾಕ್ಟ್ ಗಳ ಬಗ್ಗೆ ಮಾತಾಡಕ್ ಸ್ಟಾರ್ಟ್ ಮಾಡಿದಾಗ ಅಂಡ್ ನೆಕ್ಸ್ಟ್ ನೀವೇನ್ ಮಾಡ್ಬೇಕು, ಅಂಡ್ ಇನ್ನೊಂದು ಟಾಪಿಕ್ ಇದೆ ಇಲ್ಲಿ, ಪ್ರೆಸೆಂಟೇಷನ್ ಸ್ಕಿಲ್ಸ್. ಇಷ್ಟೋ ತನಕ ನಾವು ಯಾವ ರೀತಿ ಮೈಂಡ್ ಓಪನಿಂಗ್ ಮಾಡಿದ್ವಿ, ಹಾಗಾದ್ರೆ ಇನ್ನೊಂದು ಇವಾಗ ಪ್ರೆಸೆಂಟೇಷನ್ ಸ್ಕಿಲ್ಸ್. ನಾವು ಪ್ರೆಸೆಂಟೇಷನ್ ಸ್ಟಾರ್ಟ್ ಮಾಡ್ತೀವಿ, ಅಲ್ಲಿ ಯಾವ ರೀತಿ ಸ್ಕಿಲ್ ಗಳನ್ನ ನಾವು ಅನುಭವಿಸ್ಬೇಕು. ಎಸ್, ಯಾವ ರೀತಿ ಸ್ಕಿಲ್ ಗಳು ನಿಮಗೆ ಬರುತ್ತೆ ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ನೋಡಿ. ಅಂಡ್ ಯಾವ ರೀತಿ ಸ್ಕಿಲ್ ಗಳನ್ನ ನಮಗೆ ಇಲ್ಲಿ ತಗೋಬೇಕಂತ ಹೇಳಿದ್ರೆ, ಫಸ್ಟ್ ಪ್ರೆಸೆಂಟೇಷನ್ ನಾವು ಕೊಡಕಂತ ಹೊರಟಾಗ ಅಥವಾ ಪ್ರೆಸೆಂಟೇಷನ್ ಮಾಡ್ಬೇಕಂತ ಹೇಳಿದ್ರೆ ಫಸ್ಟ್ ನೀವೇನ್ ಮಾಡ್ಬೇಕು, ಪರ್ಫೆಕ್ಟ್ ಪ್ರಿಪರೇಷನ್. ಎಸ್, ಅರ್ಥ ಆಗ್ತಿದೆಯಲ್ವಾ? ಎಸ್, ಪರ್ಫೆಕ್ಟ್ ಪ್ರಿಪರೇಷನ್ ಮಾಡ್ಬೇಕು. ಈ ಪರ್ಫೆಕ್ಟ್ ಪ್ರಿಪರೇಷನ್ ನೀವು ಮಾಡ್ಕೋಬೇಕು. ಏನೆಲ್ಲ ಪರ್ಫೆಕ್ಟ್ ಪ್ರಿಪರೇಷನ್ ಮಾಡ್ಕೋಬೇಕು? ಒಂದೇದು ಬ್ರೋಚಸ್ ಗಳಾಗಿರ್ಬೋದು, ಬುಕ್ಲೆಟ್ಸ್ ಗಳಾಗಿರ್ಬೋದು, ಅದಾದ್ಮೇಲೆ ಪ್ರೆಸೆಂಟೇಷನ್ ಫೈಲ್ ಆಗಿರ್ಬೋದು, ಡೆಮೋ ಕಿಟ್ ಆಗಿರ್ಬೋದು, ಅದಾದ್ಮೇಲೆ ಬುಕ್, ಪೆನ್ನು, ಕಾರ್ಡ್ ಬೋರ್ಡ್ ಅಂಡ್ ಅದ್ರಲ್ಲಿ ಪೇಪರ್. ಅದನ್ನ ನೀವು ಫಸ್ಟ್ ಪರ್ಫೆಕ್ಟ್ ಪ್ರೆಸೆಂಟೇಷನ್ ಕೊಡ್ಬೇಕಂತ ಹೇಳಿದ್ರೆ ಪರ್ಫೆಕ್ಟ್ ಪ್ರಿಪರೇಷನ್ ಆಗಿರ್ಬೇಕು. ಅರ್ಥ ಆಯ್ತಲ್ವಾ? ಎಸ್, ಹಾಗಾದ್ರೆ ಅಂಡ್ ಇದನ್ನ ನೀವು ಮಾಡ್ಕೊಂಡಿಲ್ಲ, ನೀವು ಹೋಗ್ತೀರಾ, ಎಸ್, ಪ್ರೆಸೆಂಟೇಷನ್ ಕೊಡಕ್ ಸ್ಟಾರ್ಟ್ ಮಾಡ್ತೀರಾ, ಅಲ್ಲಿ ಬುಕ್ ಪೆನ್ ಕೇಳೋದು ಅಂಡ್ ಅಲ್ಲಿ ಒಂದು ಪೇಪರ್ ಇದ್ರೆ ಕೊಡು ಅಂತ ಹೇಳೋದು, ಆ ಹುಡುಗ ಬಂದು ಯಾವ್ದೋ ಅಂದ್ರೆ ಆ ಬುಕ್ ಅಲ್ಲಿ ಒಂದು ಪೇಪರ್ ನಿಂಗೆ ಹರಿದು ಇಲ್ಲಿ ಕೊಡೋದು. ಎಸ್, ಅವೆಲ್ಲ ಕ್ವಾಲಿಟಿ ಅಂತ ಅನ್ಸೋದಿಲ್ಲ. ಹಾಗಾಗಿ ನೀವು ಡೆಮೋ ಕಿಟ್ ಆಗಿರ್ಲಿ, ಒಂದು ವಾಟರ್ ಬಾಟಲ್ ಆಗಿರ್ಲಿ, ಓಕೆ, ಒಂದು ಡೆಮೋ ಕಿಟ್ ಅಂತ ಹೇಳಿದ್ರೆ ಅದ್ರಲ್ಲಿ ಇರ್ತಕ್ಕಂಥ ಎಲ್ಲಾ ಟೂಲ್ಸ್ ಗಳು ಪರ್ಫೆಕ್ಟ್ ಆಗಿರ್ಬೇಕು. ಅವ್ರ ಮನೇಲಿ ಏನು ಕೂಡ ಇಸ್ಕೋಬಾರ್ದು ನೀವು. ಓಕೆ, ಕೋಲ್ಗೇಟ್ ಪೇಸ್ಟ್ ಖಾಲಿ ಆಗಿದೆ, ನೀವೇ ಕೋಲ್ಗೇಟ್ ಪೇಸ್ಟ್ ಅವ್ರ ಮನೇಲಿ ಇರೋ ಕೋಲ್ಗೇಟ್ ಪೇಸ್ಟ್ ನ ಇಸ್ಕೊಳ್ಳೋದು. ಎಸ್, ಅವೆಲ್ಲ ನಿಮಗೆ ಪರ್ಫೆಕ್ಟ್ ಪ್ರೆಸೆಂಟೇಷನ್ ಆಗೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಅಂಡ್ ಹಾಗಾದ್ರೆ ಅಂಡ್ ನೀವು ಮತ್ತೆ ಆ ಪ್ರಾಡಕ್ಟ್ ಬಗ್ಗೆ ಕ್ಯಾಟಲಾಗ್ ಗಳಾಗಿರ್ಲಿ, ಓಕೆ, ನೀವು ಬಿಸ್ನೆಸ್ ಫೈಲ್ ಗಳು ಅಂಡ್ ಬಿಫೋರ್ ಆಫ್ಟರ್ ಚಾಪ್ಟರ್ ಗಳು, ಚಾರ್ಟ್ ಗಳು, ಅಂಡ್ ಅದಾದ್ಮೇಲೆ ಬ್ರೋಚಸ್, ಬುಕ್ಲೆಟ್ಸ್, ಆರೋಗ್ಯ ಬುಕ್ ಅಂಡ್ ಇದನ್ನೆಲ್ಲದೂ ಕೂಡ ನೀವು ಅದ್ರಕ್ಕೆ ಏನ್ ಅರ್ಥ ಮಾಡಿಸ್ಬೇಕು, ಆ ಪರ್ಫೆಕ್ಟ್ ಪ್ರಿಪರೇಷನ್ ತುಂಬಾ ಇಂಪಾರ್ಟೆಂಟ್. ಇದನ್ನ ಬರ್ಕೊಳ್ತಿದ್ರ ಅಂತ ಅನ್ಕೊಂಡಿದೀನಿ. ಎಸ್, ಹಾಗಾದ್ರೆ ನೆಕ್ಸ್ಟ್ ನೋಡಕಂತ ಹೊರಟಾಗ ಮೋಸ್ಟ್ ಇಂಪಾರ್ಟೆಂಟ್ ಪರ್ಫೆಕ್ಟ್ ಓಕೆ ಪ್ರಿಪರೇಷನ್ ಅಲ್ಲಿ ಇನ್ನೊಂದು ಬರುತ್ತೆ, ಡ್ರೆಸ್ ಕೋಡ್. ತುಂಬಾ ಜನ ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಡ್ರೆಸ್ ಕೋಡ್ ಓಕೆ ಮೇಂಟೈನ್ ಮಾಡೋದಿಲ್ಲ. ನಾನು ಇವಾಗ ಪ್ರೆಸೆಂಟೇಷನ್ ಕೊಡ್ತಿದ್ದೀನಿ, ನನ್ನ ಡ್ರೆಸ್ ಕೋಡ್ ಹೇಗಿದೆ ನೋಡಿ. ಹಾಗಾದ್ರೆ ನನ್ನ ಡ್ರೆಸ್ ಕೋಡ್ ಹೇಗಿದೆ? ನೀವು ಇವತ್ತು 450ಕ್ಕಿಂತ 500ಕ್ಕಿಂತ ಜಾಸ್ತಿ ಹೆಚ್ಚಿಗೆ ಎಫೆಕ್ಟ್ ಕಂಪನಿಯ ಪ್ರಾಡಕ್ಟ್ ಹೊಂದಿರುವ ಅದ್ಭುತವಾದ ಓಕೆ ಪ್ರಾಡಕ್ಟ್ ಕಂಪನಿಯ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಹೋಗ್ತಿರೋದು ನೀವು. ಹಾಗಾದ್ರೆ ಆ ರೀತಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಹೋಗ್ತಿದ್ರ ಅಂತ ಹೇಳಿದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ಫಸ್ಟ್ ನಿಮ್ಮ ಡ್ರೆಸ್ ಕೋಡ್ ನೋಡ್ತಾರೆ. ಅಂಡ್ ಡ್ರೆಸ್ ಕೋಡ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದ್ರೆ ಫಸ್ಟ್ ಇಂಪ್ರೆಷನ್ ಈಸ್ ಬೆಸ್ಟ್ ಇಂಪ್ರೆಷನ್. ಹಾಗಿರೋದ್ರಿಂದ
ಮೋಸ್ಟ್ ಇಂಪಾರ್ಟೆಂಟ್ ನೀವೇನ್ ಮಾಡ್ಬೇಕು, ಡ್ರೆಸ್ ಕೋಡ್ ನ ತುಂಬಾ ಚೆನ್ನಾಗಿ ಫಾಲೋ ಮಾಡ್ಕೊಳ್ಳಿ ಅಂಡ್ ತುಂಬಾ ನೀಟಾಗಿ ಕೂಡ ಇರಬೇಕು ಡ್ರೆಸ್ ಕೋಡ್. ಓಕೆ, ಅಂಡ್ ಇದು ಅದ್ಭುತವಾದ ಪ್ರೆಸೆಂಟೇಶನ್ ಕೊಡೋಕೋಸ್ಕರ ನಿಮ್ಗೆ ಯೂಸ್ ಆಗತ್ತೆ. ಅಂಡ್ ನೀವು ಕೊಡೋ ಪ್ರೆಸೆಂಟೇಶನ್ ತುಂಬಾ ಬೇಗ ಕ್ಲಿಕ್ ಆಗತ್ತೆ. ಅಂಡ್ ನೀವು ಕೊಡೋ ಪ್ರೆಸೆಂಟೇಶನ್ ತುಂಬಾ ಕ್ವಾಲಿಟಿ ಆಗಿರತ್ತೆ. ಒಬ್ಬ ಬಿಸ್ನೆಸ್ ಮ್ಯಾನ್ ತರ ನೋಡ್ತಾರೆ ನಿಮ್ಮನ್ನ. ಅಂಡ್ ಹಾಗಾದ್ರೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್, ಬಿ ಇನ್ ಪ್ರೆಸೆಂಟ್. ಓಕೆ, ನೀವು ಬಿ ಇನ್ ಪ್ರೆಸೆಂಟ್ ಆಗಿರ್ಬೇಕು. ತುಂಬಾ ಜನ ವ್ಯಕ್ತಿಗಳು ಏನಾಗ್ತಾರೆ ಅಂತ ಹೇಳಿ ಎಕ್ಸಾಂಪಲ್ ನೋಡಿ, ಈಗ ನಾನು ಏನ್ ಮಾಡ್ತಿದ್ದೇನೆ, ಪ್ರೆಸೆಂಟೇಶನ್ ಕೊಡ್ತಿದ್ದೀನಿ. ಯಾವ್ದಾದ್ರು ಒಂದು ಪಾಯಿಂಟ್ ಮಿಸ್ ಆದ್ರೆ ಆ ಪಾಯಿಂಟ್ ನಾನು ಬಿಟ್ಬಿಡ್ತೀನಿ. ಆ ಪಾಯಿಂಟ್ ಬಿಟ್ಬಿಟ್ಟು ಮತ್ತೆ ನಾನು ಏನ್ ಮಾಡ್ತೀನಿ, ಕಂಪ್ಲೀಟ್ ಓಕೆ ಬೇರೆ ಪಾಯಿಂಟ್ ಎತ್ಕೊಳ್ತೀನಿ. ತುಂಬಾ ಜನ ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವ್ರು ಹೇಳ್ತಾ ಯಾವ್ದಾರ ಒಂದು ಗಾಬರಿಯಾಗಿ ಯಾವ್ದಾರ ಒಂದು ಪಾಯಿಂಟ್ ಬಿಟ್ಬಿಡ್ತಾರೆ. ಅಯ್ಯೋ ಆ ಪಾಯಿಂಟ್ ಮರ್ತೋಯ್ತಲ್ಲ, ಏನಿರ್ಬೋದು ಅಂತ ಅಲ್ಲಿ ನೆನ್ಸ್ಕೊಂಡ್ಬಿಡ್ತಾರೆ. ಎಸ್, ಈ ರೀತಿ ಆಗ್ಬಾರ್ದು. ನಿಮಗೆ ಏನಾದ್ರು ಪಾಯಿಂಟ್ ಮರ್ತೋದ್ರ, ಎಸ್ 100% ಅದು ಬಿಟ್ಬಿಡಿ. ನೆಕ್ಸ್ಟ್ ಮುಂದೆ ಏನಾಗತ್ತೆ, ಮುಂದೆ ಏನ್ ಮಾತಾಡ್ಬೇಕಿನ್ನ 10 ನಿಮಿಷ, ಅದು ಎಫೆಕ್ಟಿವ್ ಆಗಿರ್ಲಿ. ನೀವು ಅಲ್ಲಿ ಬಿಟ್ಟಿರುವ 1 ನಿಮಿಷದ ಪಾಯಿಂಟ್ ನ ನೀವೇನಾದ್ರೂ ಇದು ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ, ಆಟೋಮೆಟಿಕಲಿ ಏನಾದ್ರು ತಪ್ಪು ಮಾಡಿ ಮತ್ತೆ ಅದನ್ನೇ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರಿ ಅಂತ ಹೇಳಿದ್ರೆ, ಮುಂದೆ ನಡೆಯುವ 10 ನಿಮಿಷದ ಕಾನ್ವರ್ಸೇಷನ್ ಮಿಸ್ ಆಗತ್ತೆ ಅಂಡ್ ಅದು ಎಫೆಕ್ಟಿವ್ ಆಗಿ ಬರೋದಿಲ್ಲ. ಹೌದಲ್ವಾ? ಮೋಸ್ಟ್ ಇಂಪಾರ್ಟೆಂಟ್, ನೀವು ಇವಾಗ ಏನ್ ಪ್ರೆಸೆಂಟೇಶನ್ ಕೊಡ್ತಿರ್ತೀರಾ, ಏನಾದ್ರೂ ಒಂದು ಮಿಸ್ ಆದ್ರೆ ಅದನ್ನ ಮರ್ತ್ ಬಿಡಿ, ನೀವು ಗಾಬರಿ ಆಗ್ಬೇಡಿ. ಇದು ತುಂಬಾ ಇಂಪಾರ್ಟೆಂಟ್. ನೀವು ಪ್ರೆಸೆಂಟೇಶನ್ ಕೊಡ್ತಾ ಏನ್ ಹೇಳ್ಬೇಕು, ಓಕೆ ಅಯ್ಯೋ ಇದು ಮರ್ತ್ಬಿಟ್ಟೆ, ಯಾವ ರೀತಿ ಹೇಳ್ಬೇಕು, ಓಕೆ ಮತ್ತೆ ಬುಕ್ ನೋಡ್ಕೊಳ್ಳೋದು, ಇವೆಲ್ಲ ಅವರಿಗೆ ಮಾಡಿದಾಗ ಆ ಪ್ರೆಸೆಂಟೇಶನ್ ತುಂಬಾ ಚೆನ್ನಾಗಿ ಬರೋದಿಲ್ಲ. ಅಂಡ್ ಹಾಗಾಗಿ ಅಥವಾ ನೀವು ಗಾಬರಿ ಆದಾಗ ಓಕೆ ನಿಮ್ಮ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಅನ್ನೋದು ಕುಗ್ಗೋಗತ್ತೆ. ನೀವು ಗಾಬರಿ ಆದಾಗ ಅಂಡ್ ನಿಮ್ಮ ಮಾತುಗಳು ಏನ್ ಹೇಳ್ಬೇಕಂತ ಇರತ್ತೆ ಅದು ಬಾಯೊಳಗ್ ಬರೋದಿಲ್ಲ. ಮೈಂಡ್ ಒಳಗೆ ಇರುತ್ತೆ ಆದ್ರೆ ಬಾಯೊಳಗ್ ಬರೋದಿಲ್ಲ. ಈ ರೀತಿ ಎಲ್ಲ ತೊಂದರೆಗಳಾಗತ್ತೆ. ಅಂಡ್ ಹಾಗಾಗಿ ಆ ಪ್ರೆಸೆಂಟೇಶನ್ ನೀವು ಕೊಡ್ತಾ ಕಂಪ್ಲೀಟ್ ಬಿ ಪ್ರಿಪೇರ್, ಜೊತೆಗೆ ವಿತ್ ಕಾನ್ಫಿಡೆನ್ಸ್ ಇರಬೇಕು ಅಂಡ್ ವಿತ್ ಅದಕ್ಕೆ ತಯಾರಾಗಿರ್ಬೇಕು. ಅಂಡ್ ಏನೇ ಗಾಬರಿ ಆದ್ರೂ ಕೂಡ ಓಕೆ ಆ ಪಾಯಿಂಟ್ ಮರ್ತೋದ್ರು ಕೂಡ ನೀವು ಗಾಬರಿ ಆಗ್ಬಾರ್ದು, ನೆಕ್ಸ್ಟ್ ಪಾಯಿಂಟಿಗೆ ಹೋಗ್ಬಿಡ್ಬೇಕು. ಅರ್ಥ ಆಯ್ತಲ್ವಾ? ಓಕೆ, ಹಾಗಾದ್ರೆ ಇದು ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಅಂಡ್ ಇದನ್ನ ನೀವು ಬರ್ಕೊಳ್ತಿದ್ದೀರಲ್ವಾ? ಥಮ್ಸ್ ಅಪ್ ಕೊಡ್ಬೋದಾ? ಎಸ್, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಹಾಗಾದ್ರೆ ಇದನ್ನ ನೀವು ಓಕೆ ಬಿ ಪ್ರಿಪೇರ್ ಆಗಿ ಇರ್ತೀರಾ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಹಾಗಾದ್ರೆ ಈ ಒಂದು ಸ್ಕಿಲ್ಸ್ ಅಲ್ಲಿ ಬರೋ ಪ್ರೆಸೆಂಟೇಶನ್ ಸ್ಕಿಲ್ಸ್ ಅಲ್ಲಿ ಬರೋ ಇನ್ನೊಂದು ಟಾಪಿಕ್ ಅಂತ ಹೇಳಿದ್ರೆ ಕಾನ್ಫಿಡೆನ್ಸ್. ಓಕೆ ಎಸ್, ಇನ್ನೊಂದು ಮೈನ್ ಬೇಕಾಗಿದ್ರೆ ಕಾನ್ಫಿಡೆನ್ಸ್. ತುಂಬಾ ಜನ ವ್ಯಕ್ತಿಗಳು ಓಕೆ ಪ್ರೆಸೆಂಟೇಶನ್ ಕೊಡ್ತಿರ್ತಾರೆ ಆದ್ರೆ ಅವರಿಗೆ ಕಾನ್ಫಿಡೆನ್ಸ್ ಇರೋದಿಲ್ಲ, ತುಂಬಾ ತಡವರ್ಸ್ತಿರ್ತಾರೆ ಮಾತಾಡೋದ್ರಲ್ಲಿ. ನೀವೆಷ್ಟು ಕಾನ್ಫಿಡೆನ್ಸ್ ಆಗಿರ್ತಿರೋದೇ ಮೋಸ್ಟ್ ಇಂಪಾರ್ಟೆಂಟ್. ನೀವು ಕಾನ್ಫಿಡೆನ್ಸ್ ಆಗಿದ್ದಷ್ಟು ಅಂಡ್ ಅವರಿಗೆ ಅದು ಕ್ಯೂರಿಯಾಸಿಟಿ ಹುಟ್ಟಿಸುತ್ತೆ ಅಂಡ್ ಆ ವ್ಯಕ್ತಿಗೆ ನೀವು ಏಕಾಗ್ರತೆ ಹುಟ್ಟಿಸ್ಬೇಕು. ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಕಾನ್ಫಿಡೆನ್ಸ್ ಇದ್ದಷ್ಟು ವಿಷಯ ತುಂಬಾ ಚೆನ್ನಾಗಿ ರೀಚ್ ಆಗತ್ತೆ ಅಂಡ್ ನಿಮಗೊಂದು ಕಾನ್ಫಿಡೆನ್ಸ್ ಇದ್ದಷ್ಟು ತುಂಬಾ ಚೆನ್ನಾಗಿ ಪ್ರೆಸೆಂಟೇಶನ್ ಬರುತ್ತೆ. ಅಂಡ್ ತುಂಬಾ ಜನ ವ್ಯಕ್ತಿಗಳು ಕಾನ್ಫಿಡೆನ್ಸ್ ಅಲ್ಲಿ ಎಡುತ್ತಾರೆ ಅಂಡ್ ಹಾಗಾಗಿ ಅದನ್ನ ನೀವು ಪ್ರೆಸೆಂಟೇಶನ್ ಕೊಡ್ಬೇಕಂದ್ರೆ ನಿಮ್ ಹತ್ರ ಕಾನ್ಫಿಡೆನ್ಸ್ ಇರಬೇಕು, ಯಾವ್ದು ಕೂಡ ಭಯ ಇರಬಾರ್ದು. ಇದ್ರಗಡೆ ಕುತ್ಕೊಂಡಿರೋ ವ್ಯಕ್ತಿ ಅವ್ರಿಗೆ ಏನು ಗೊತ್ತಿಲ್ಲ, ಅರ್ಥ ಆಯ್ತಲ್ವಾ? ಇದ್ರಗಡೆ ಕುತ್ಕೊಂಡಿರೋ ವ್ಯಕ್ತಿಗೆ ಏನು ಗೊತ್ತಿಲ್ಲ, ಆದ್ರೆ ನಿಮಗೆಲ್ಲ ಗೊತ್ತಿದೆ. ನೀವ್ ಅದ್ಭುತವಾಗಿ ಪ್ರೆಸೆಂಟೇಶನ್ ಕೊಡ್ತೀರಾ. ಹಾಗಿರೋದ್ರಿಂದ ನೀವೇನ್ ಮಾಡ್ಬೇಕು, ಕಾನ್ಫಿಡೆನ್ಸ್ ಇಂದ ಪ್ರೆಸೆಂಟೇಶನ್ ಕೊಡ್ಬೇಕು. ಇವಾಗ ನೋಡಿ ನಾನು ಮಾತಾಡ್ತಿದ್ದೇನಾ, ಎಷ್ಟು ಕಾನ್ಫಿಡೆನ್ಸ್ ಇಂದ ಮಾತಾಡ್ತಿದ್ದೀನಿ. ಇದನ್ನ ನೀವು ಕಾನ್ಫಿಡೆನ್ಸ್ ಇಂದ ಮಾತಾಡಿಲ್ಲ ಅಂತ ಹೇಳಿದ್ರೆ ಏನಾಗತ್ತೆ, ಆಟೋಮೆಟಿಕಲಿ ಓಕೆ ನಿಮಗೆ ಬೋರ್ ಆಗಿ ಸ್ಟಾರ್ಟ್ ಆಗತ್ತೆ. ಅಂಡ್ ಇದನ್ನ ನಾನು ಕಾನ್ಫಿಡೆನ್ಸ್ ಇಂದ ಏನ್ ಮಾತಾಡ್ತೀನಿ ನನಗೆ ಏನ್ ಗೊತ್ತಿದೆಯೋ ಅದನ್ನ ಧೈರ್ಯದಿಂದ ಹೇಳ್ತಾ ಇದೀನಾ, ಎಸ್ ಆ ವಿಚಾರ ನಿಮ್ ಮೈಂಡ್ ಒಳಗೆ ಹೋಗ್ತಾ ಇದೆ. ಇದು ಮೇಜರ್ ಬೇಕಾಗಿರೋ ಕಾನ್ಫಿಡೆನ್ಸ್. ಹಾಗಾದ್ರೆ ಓಕೆ ತಪ್ಪಾಗತ್ತೋ ಇಲ್ವೋ, ಏನ್ ಅನ್ಕೊಂಡ್ಬಿಡ್ತಾರೋ ಅಥವಾ ಏನ್ ತಪ್ಪಾಗತ್ತೆ, ಇದು ತಪ್ಪಾಗ್ಬಿಟ್ರೆ ಏನ್ ಅನ್ಕೊಂಡ್ಬಿಡ್ತಾರೋ ನೋಡಿ, ಇವೆಲ್ಲ ಬೇರೆ ಬೇರೆ ವರ್ಡ್ಗಳು ಬೇಡ. ನಿಮ್ಗೆ ಏನ್ ಗೊತ್ತಿದೆ ಅದನ್ನ ಕಾನ್ಫಿಡೆನ್ಸ್ ಇಂದ ಹೇಳಿ ಅಷ್ಟೇ. ಎಸ್ ಅದನ್ನ ಧೈರ್ಯದಿಂದ ಹೇಳಿ. ಅಂಡ್ ಇನ್ನೊಂದು ಬೇಕಾಗಿರೋದು, ನೀವು ಪ್ರೆಸೆಂಟೇಶನ್ ಕೊಡ್ಬೇಕಂದ್ರೆ ಜೋಶ್ ಒಂದು ಮೋಸ್ಟ್ ಇಂಪಾರ್ಟೆಂಟ್. ತುಂಬಾ ಜನ ವ್ಯಕ್ತಿಗಳು ಪ್ರೆಸೆಂಟೇಶನ್ ಕೊಡ್ತಾರೆ ಓಕೆ ಅವರಿಗೆ ಜೋಶ್ ಇರೋದಿಲ್ಲ. ಅಂಡ್ ನೀವು ಎಷ್ಟು ಜೋಶಿಂದ ಈ ಪ್ರೆಸೆಂಟೇಶನ್ ಕೊಡ್ತೀರಾ ಅನ್ನೋದೇ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಆಗಿದೆ. ಇಲ್ಲಿ ಜೋಶ್ ಇಂಪಾರ್ಟೆಂಟ್, ಸ್ಮೈಲ್ ಇಂಪಾರ್ಟೆಂಟ್, ಎಂಥೂಸಿಯಾಸಮ್ ಇಂಪಾರ್ಟೆಂಟ್, ಐ ಕಾಂಟ್ಯಾಕ್ಟ್ ಇಂಪಾರ್ಟೆಂಟ್ ನೀವು ಪ್ರೆಸೆಂಟೇಶನ್ ಕೊಡ್ಬೇಕಾದ್ರೆ. ಹಾಗಾದ್ರೆ ಆ ಪ್ರೆಸೆಂಟೇಶನ್ ನೀವು ಕೊಡ್ತಿದ್ದೀರಾ ಅಂತ ಹೇಳಿದ್ರೆ ಓಕೆ ಒಬ್ಬ ಬಿ ದ ಲೀಡರ್. ನಾನು ಯಾಕೆ ಅದೇ ಗ್ರೂಪ್ ಮಾಡಿದೀನಿ ಗೊತ್ತಾ, ನೀವು ಲೀಡರ್ ಆಗ್ಬೇಕು ಅಂಡ್ ಲೀಡರ್ ನ ಕ್ರಿಯೇಟ್ ಮಾಡ್ಬೇಕು. ನೀವು ಇನ್ನೊಬ್ಬರನ್ನ ಎಕ್ಸಾಂಪಲ್ ಆಗ್ಬೇಕಂತ ಹೇಳಿದ್ರೆ ನಿಮ್ಮ ಮುಖದಲ್ಲಿ ಈಗ ನೋಡಿ ನಾನು ಸುಮ್ನೆ ಹಿಂಗೆ ಮುಖನ ಗಂಟಕೊಂಡ್ ಕೊಡ್ತಾ ಇಲ್ಲ ಅಂಡ್ ತುಂಬಾ ಹಾಸ್ಯಭರಿತವಾಗಿ ಒಂದು ಪರ್ಫೆಕ್ಷನ್ ಆಗಿರ್ಲಿ ಅಂಡ್ ನನ್ನ ಮುಖದಲ್ಲಿ ಸ್ಮೈಲ್ ಇದೆ. ಓಕೆ ಸ್ಮೈಲ್ ಮುಖಾಂತರ ನಾನು ಕೊಡ್ತಾ ಇದ್ದೀನಿ. ಎಸ್ ಹಾಗಾದ್ರೆ ಈ ರೀತಿ ಸ್ಮೈಲ್ ಮುಖಾಂತರ ಅಂಡ್ ಜೋಶ್, ಇವಾಗ ನಾನು ಏನ್ ಮಾತಾಡ್ತಿದ್ದೇನೆ, ಜೋಶ್ ಇಂದ ಮಾತಾಡ್ತಿದ್ದೇನೆ, ಹೌದಾ ಅಲ್ವಾ? ಎಸ್ ನಾನ್ ಜೋಶ್ ಇಂದ
ವಿತ್ ಐ ಕಾಂಟ್ಯಾಕ್ಟ್. ನೋಡಿ ನಾವು ಎಲ್ಲೆಲ್ಲೋ ನೋಡ್ಕೊಂಡು ಮಾತಾಡ್ತಿಲ್ಲ ನಿಮ್ ಜೊತೆ, ಓಕೆ, ವಿತ್ ನಿಮ್ಮನ್ನ ನೋಡ್ಕೊಂಡು ನಾನು ಮಾತಾಡ್ತಿದ್ದೀನಿ. ಎಸ್, ಅದೇ ರೀತಿ ಅಂಡ್ ಐ ಕಾಂಟ್ಯಾಕ್ಟ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ಹಾಗಾಗಿ ನೀವ್ ಯಾರ ಜೊತೆ ಮಾತಾಡ್ತಾ ಇದ್ದಾಗ ಅವ್ರ ಕಣ್ಣನ್ನ ನೋಡಿ ಮಾತಾಡಿ. ನಿಮಗ್ ಅವಾಗ ಹೆದರಿಕೆ ಆಗೋದಿಲ್ಲ ಅಥವಾ ನೀವು ಗಾಬರಿ ಆಗೋದಿಲ್ಲ. ಅವ್ರನ್ನ ಕಣ್ಣು ನೋಡಿ ಮಾತಾಡಿದಾಗ ಅವ್ರಿಗೆ ನೀವು ಹತ್ರ ಆಗ್ತೀರಾ ಬೇಗ, ಅಂಡ್ ನಿಮ್ಮ ಮಾತು ಅವ್ರಿಗೆ ರೀಚ್ ಆಗತ್ತೆ. ಅಂಡ್ ಜೋಶ್ ಇದ್ದಾಗ ಏನಾಗತ್ತೆ, ಅಂಡ್ ಅವ್ರ ಅಟ್ರಾಕ್ಷನ್ ಆಗ್ತಾರೆ. ಅಂಡ್ ಅದನ್ನ ಮತ್ತೆ ಕೇಳ್ಬೇಕು ಅಂತ ಅನಿಸ್ಬೇಕು. ನಿಮ್ಮ ಜೋಶ್, ನಿಮ್ಮ ಪರ್ಫೆಕ್ಷನ್ ಅಲ್ಲಿ ಆ ಮಾತು ನಿಮಗೆ ಕೇಳ್ಬೇಕಂತ ಅನಿಸ್ಬೇಕು. ಹಾಗಾದ್ರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇವಾಗ ನಾನು ನಿಮಗೆ ಹೇಳಿಕೊಟ್ಟಿರೋದು. ಓಕೆ, ಅಂಡ್ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್, ಓಕೆ, ಈ ಒಂದು ಪ್ರೋಗ್ರಾಮ್ ಕೊಡ್ತಾ ಅದನ್ನ ನೀವು ಎಂಜಾಯ್ ಮಾಡ್ಬೇಕು. ಪ್ರೆಸೆಂಟೇಶನ್ ಕೊಡ್ತಾ ತುಂಬಾ ಜನ ವ್ಯಕ್ತಿಗಳು ಎಂಜಾಯ್ ಮಾಡೋದಿಲ್ಲ. ಹಿಂಸೆ ಮಾಡ್ಕೊಂಡು ಅಯ್ಯೋ ಕೊಡ್ಬೇಕಲ್ಲಪ್ಪ, ಇವ್ರು ಯಾವಾಗ ಎದ್ದೋಗ್ತಾರಪ್ಪ, ಪ್ರೆಸೆಂಟೇಶನ್ ಯಾವಾಗ ಮುಗಿಯತ್ತಪ್ಪ, ಓಕೆ, ಆ ರೀತಿ ಕೊಡ್ತಾರೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್, ನೀವು ಪ್ರೆಸೆಂಟೇಶನ್ ಕೊಡ್ಬೇಕಾದ್ರೆ ಅದನ್ನ ಎಂಜಾಯ್ ಮಾಡ್ಕೊಂಡು ಕೊಡ್ಬೇಕು. ಎಂಜಾಯ್ ಮಾಡ್ಬೇಕಂತ ಹೇಳಿದ್ರೆ ಅದನ್ನ ಕೇಳ್ಬೇಕು. ಹೌದು ಎದುರುಗಡೆ ಕೂತಿರೋ ವ್ಯಕ್ತಿಗೆ ಇರ್ಬೇಕು, ಕೇಳ್ಬೇಕಂತ ಅನ್ಕೋಬೇಕು. ಅಂಡ್ ಅವ್ರನ್ನ ಇನ್ವಾಲ್ವ್ ಮಾಡ್ಕೋಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನ್ ಗೊತ್ತಾ, ಇನ್ವಾಲ್ವ್ ಮಾಡ್ಕೋಬೇಕು. ಓಕೆ, ಎಸ್, ಹಾಗಾದ್ರೆ ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ. ನೀವು ಎಂಜಾಯ್ ಮಾಡ್ಕೊಂಡ್ ಕೊಟ್ಟಾಗ ಈಸಿಯಾಗಿ ಕೊಡ್ತೀರಾ. ಈಸಿಯಾಗಿ ಕೊಟ್ಟಷ್ಟು ಏನಾಗತ್ತೆ, ಆ ವ್ಯಕ್ತಿಗೆ ಹೌದು ಪ್ರೆಸೆಂಟೇಶನ್ ಅಂಡ್ ಈಸಿಯಾಗಿ ಕೊಡ್ತಾರೆ. ಅಂಡ್ ತುಂಬಾ ಚೆನ್ನಾಗಿ ಅವ್ರು ಮಾತಾಡ್ತಾರೆ ಅಂಡ್ ಅಟ್ರಾಕ್ಷನ್ ಆಗ್ತಾರೆ ಅವರು. ಅಂಡ್ ಹಾಗಾಗಿ ನೀವು ಹೆಸಿಟೇಷನ್ ಇಟ್ಕೊಂಡು ಅಥವಾ ಇಟ್ಕೊಂಡು ಈ ಪ್ರೆಸೆಂಟೇಶನ್ ಕೊಡಬೇಡಿ. ಅಂಡ್ ಅದ್ಭುತವಾಗಿ ಪ್ರೆಸೆಂಟೇಶನ್ ನ ಎಂಜಾಯ್ ಮಾಡ್ಕೊಂಡು ಕೊಡಿ. ಅರ್ಥ ಆಯ್ತಲ್ವಾ? ಎಸ್, ನೀವು ಎಂಜಾಯ್ ಮಾಡ್ಕೊಂಡು ಕೊಟ್ಟಾಗ ಅವ್ರಿಗೆ ಈಸಿ ಅನಿಸ್ಬೇಕು. ಈಸಿ ಅನಿಸ್ದಾಗ ಎಸ್ ಅದು ಹೌದು ಇದನ್ನೆಲ್ಲ ಮಾಡ್ಬೋದು ಅಂತ ಅವ್ರಿಗೆ ಅನ್ಸುತ್ತೆ. ಓಕೆ, ಅಂಡ್ ಇನ್ನೊಂದು ನೆಕ್ಸ್ಟ್ ಪಾಯಿಂಟ್, ಓಕೆ, ಟೈಮ್ ಮ್ಯಾನೇಜ್ಮೆಂಟ್. ತುಂಬಾ ಜನ ವ್ಯಕ್ತಿಗಳು ಏನ್ ಮಾಡ್ತಾರೆ, ಪ್ರೆಸೆಂಟೇಶನ್ ಕೊಡ್ಬೇಕಾದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದಿಲ್ಲ. ಓಕೆ, ಅವ್ರು ಕೇಳಕ್ ರೆಡಿ ಇರ್ತಾರೆ, ಆದ್ರೆ ನೀವು ಅವ್ರು ಕೇಳ್ತಾರೆ ಅಂತ ಗಂಟೆ ಅವ್ರ ಹತ್ರ ಮಾತಾಡಬಾರ್ದು. ಅವ್ರು ಕೇಳ್ತಾರೆ ಅಂತ ಹೇಳಿದ್ರೆ ನೀವು ಮಾತಾಡ್ಬೇಕಾಗಿತ್ತು ಬರೀ ಎಷ್ಟು ನಿಮಿಷ, 45 ನಿಮಿಷ. 45 ನಿಮಿಷಗಳ ಮೇಲೆ ನೀವೇನು ಕೂಡ ಅಲ್ಲಿ ಮಾತಾಡಬಾರ್ದು. ಅಂಡ್ ಅವರು ಕೂಡ ಅಲ್ಲೂ ಇರಬಾರ್ದು, ನೀವು ಅಲ್ಲಿ ಇರಬಾರ್ದು. ಓಕೆ, ಅರ್ಥ ಆಯ್ತಲ್ವಾ? ಅಲ್ಲಿ ಅಷ್ಟರಲ್ಲಿ ಪ್ರೆಸೆಂಟೇಶನ್ ಮುಗ್ದಿರ್ಬೇಕು. 45 ನಿಮಿಷಕ್ಕೆ ಆ ಪ್ರೆಸೆಂಟೇಶನ್ ಮುಗಿಯೋ ತರ ನೋಡ್ಕೊಳ್ಳಿ. ಅವಾಗ ಅವರಿಗೆ ಸಿಂಪಲ್ ಅಂತ ಅನ್ಸುತ್ತೆ. ನೀವ್ ಎಷ್ಟು ಸಿಂಪಲ್ ಆಗಿ ಪ್ರೆಸೆಂಟೇಶನ್ ಕೊಡ್ತೀರಾ ಅದೇ ಮೋಸ್ಟ್ ಇಂಪಾರ್ಟೆಂಟ್. ಹಾಗಾದ್ರೆ ನೆಕ್ಸ್ಟ್ ಈ ಪ್ರೆಸೆಂಟೇಶನ್ ನಲ್ಲಿ ನಾನು 3 ವಿಧಾನನ ತಿಳಿಸ್ಬಿಟ್ಟೆ. ಏನ್ ತಿಳಿಸ್ದೆ? ಒಂದು ಮೈಂಡ್ ಓಪನಿಂಗ್ ತಿಳಿಸ್ದೆ. ಎಸ್, ಹಾಗಾದ್ರೆ ಇನ್ನೊಂದು ಪ್ರೆಸೆಂಟೇಶನ್ ಅಂಡ್ ಡೆಮೋ ತಿಳಿಸ್ದೆ. ನೀವು ಪ್ರೆಸೆಂಟೇಶನ್ ಕೊಡ್ಬೇಕಾದ್ರೆ ಹೇಗೆ ಕೊಡ್ಬೇಕಂತ ಹೇಳ್ದೆ. ಅಂಡ್ ಹಾಗಾದ್ರೆ ಲಾಸ್ಟ್ ಒನ್ ಟೆಸ್ಟಿಮೋನಿ. ನೀವು ಪ್ರೆಸೆಂಟೇಶನ್ ಮಾಡೋದು 3 ಕಾನ್ಸೆಪ್ಟ್ ಅನ್ನ. ಒಂದು ಕಾನ್ಸೆಪ್ಟ್ ಅವರಿಗೆ ಮೈಂಡ್ ಓಪನ್ ಮಾಡ್ತೀರಾ. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ಏನು, ಅವರಿಗೆ ಪ್ರೆಸೆಂಟೇಶನ್ ಅಂಡ್ ಡೆಮೋ ಕೊಡ್ತೀರಾ. ಇನ್ನೊಂದು ಕಾನ್ಸೆಪ್ಟ್ ಏನು, ಟೆಸ್ಟಿಮೋನಿ ಅವರಿಗೆ ರೀಚ್ ಮಾಡ್ತೀರಾ. ನಿಮ್ ಲೀಡರ್ಸ್ ಯಾರೆಲ್ಲ ಇದ್ರಲ್ಲಿ ಸಕ್ಸಸ್ ಆಗಿದ್ದಾರೆ ಆ ಟೆಸ್ಟಿಮೋನಿ ನೀವು ರೀಚ್ ಮಾಡ್ತೀರಾ. ಓಕೆ, ಇದು ಮುಖ್ಯವಾದ ಪಾರ್ಟ್. ಇದನ್ನೆಲ್ಲದನ್ನು ಕೊಡ್ಬೇಕಂತ ಹೇಳಿದ್ರೆ ನೀವು ಹೇಗೆಲ್ಲ ಇರ್ಬೇಕು, ಹೇಗೆಲ್ಲ ಸ್ಕಿಲ್ಸ್ ಇರ್ಬೇಕು ನಿಮಗೆ, ಇಷ್ಟು ತನಕ ನಾನು ಹೇಳ್ದೆ. ಹಾಗಾದ್ರೆ ಇನ್ನೊಂದು ಮೈನ್ ಪಾರ್ಟ್ ಬರುತ್ತೆ. ಪ್ರೆಸೆಂಟೇಶನ್ ಅಲ್ಲಿ 3 ಟೈಪ್ ಇದೆ. ಬರ್ದಿಡ್ಕೊಳ್ಳಿ, ಪ್ರತಿಯೊಬ್ರು ಕೂಡ ಬರಿತಾ ಇದ್ದೀರಲ್ವಾ? ಎಸ್, ಬರೀತಿದ್ದೀರಾ? ಥಮ್ಸ್ ಅಪ್ ಕೊಡ್ಬೋದಾ? ಎಸ್, ಬರೀತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಎಸ್, ಮೋಸ್ಟ್ ಇಂಪಾರ್ಟೆಂಟ್, ಪ್ರೆಸೆಂಟೇಶನ್ ಅಲ್ಲಿ 3 ಟೈಪ್ ಆಗಿ ಇದನ್ನ ಸ್ಟಾರ್ಟ್ ಮಾಡಬಹುದು. ಪ್ರೆಸೆಂಟೇಶನ್ ಅಲ್ಲಿ ಸ್ಟಾರ್ಟ್ ವಿತ್ 3 ಟೈಪ್ಸ್ ಇದೆ. ಒಂದನೇದು ಪ್ರೆಸೆಂಟೇಶನ್ ಕೊಡ್ಬೇಕಾದ್ರೆ 3 ಟೈಪ್ಸ್ ಆಗಿ ಇದನ್ನ ಮಾಡಬೇಕು. ಅಂಡ್ ಒಂದನೇದು ಏನಂತ ಹೇಳಿದ್ರೆ ನೈಸ್ ಟು ನೋ, ಇನ್ನೊಂದು ನೀಡ್ ಟು ನೋ, ಇನ್ನೊಂದು ಇಂಪಾರ್ಟೆಂಟ್ ಟು ನೋ. ಅರ್ಥ ಆಯ್ತಲ್ವಾ? ನೈಸ್ ಟು ನೋ, ನೀಡ್ ಟು ನೋ ಅಂಡ್ ಇಂಪಾರ್ಟೆಂಟ್ ಟು ನೋ. ಅಂಡ್ ಇದು ಈ 3 ವಿಧಾನಗಳು ಕೂಡ ಈ ಪ್ರೆಸೆಂಟೇಶನ್ ಅಲ್ಲಿ ಬರುತ್ತೆ. ಹಾಗಾದ್ರೆ ನೈಸ್ ಟು ನೋ, ನೀಡ್ ಟು ನೋ ಅಂಡ್ ಇಂಪಾರ್ಟೆಂಟ್ ಟು ನೋ ಅಂದ್ರೆ ಏನು? ಅಂಡ್ ನೈಸ್ ಟು ನೋ ಬರ್ದಿಟ್ಕೊಳ್ಳಿ. ನೈಸ್ ಟು ನೋ ಅಂದ್ರೆ ಏನು? ನೈಸ್ ಟು ನೋ ಅಂತ ಹೇಳಿದ್ರೆ ನೀವು ಪ್ರೆಸೆಂಟೇಶನ್ ನ ಎಲ್ಲಾ ಸ್ಲೈಡ್ ಕೂಡ ಹೇಳಲೇಬೇಕದು. ಅಂಡ್ ಎಲ್ಲಾ ಸ್ಲೈಡ್ ಕೂಡ ಅವರಿಗೆ ಹೇಳಬೇಕು. ಅಂಡ್ ಫಸ್ಟ್ ಇಂದ ಹಿಡಿದು ಲಾಸ್ಟ್ ಸ್ಲೈಡ್ ತನಕ ನೀವು ಅವರಿಗೆ ಪ್ರೆಸೆಂಟೇಶನ್ ನ ಅರ್ಥ ಮಾಡಿಸ್ಬೇಕು. ಓಕೆ, ಇದು ನೈಸ್ ಟು ನೋ. ಅಂಡ್ ಇನ್ನೊಂದು ನೀಡ್ ಟು ನೋ. ನೀಡ್ ಟು ನೋ ಅಂತ ಹೇಳಿದ್ರೆ ನೀವ್ ಎಲ್ಲಾ ಪ್ರೆಸೆಂಟೇಶನ್ ಕೂಡ ಹೇಳ್ತೀರಾ, ಆದ್ರೆ ಕೆಲವೊಂದು ಪ್ರೆಸೆಂಟೇಶನ್ ನ ಸ್ಲೈಡ್ ಅನ್ನ ಅವರಿಗೆ ಇನ್ನೊಂದ್ಸಲಿ ಒಂದು ಸಲಿ ಒತ್ತಿ ಅದನ್ನ ಏನ್ ಮಾಡ್ತೀರಾ, ಒತ್ತಿ ಅರ್ಥ ಮಾಡಿಸ್ತೀರಾ. ಓಕೆ, ಒಂದೊಂದ್ ಸ್ಲೈಡ್ ನ ಸುಮ್ನೆ ಹಂಗೆ ಹೇಳ್ಕೊಂಡು ಹೋಗ್ತಾ ಇರ್ತೀರಾ, ಆದ್ರೆ ಅದ್ರದ್ದೇ ಆದಂತ ಸ್ಲೈಡ್ ಬಂದಾಗ ನೀವೇನ್ ಮಾಡ್ಬೇಕು, ಅದನ್ನ ಒತ್ತಿ ಹೇಳ್ಬೇಕು. ಅದನ್ನ ಒತ್ತಿ ಹೇಳಿದಾಗ ಮಾತ್ರ ಅವ್ರಿಗೆ ಅರ್ಥ ಆಗತ್ತೆ. ಈಗ ಡ್ರೀಮ್ಸ್, ಆ ಸ್ಲೈಡ್ ಅನ್ನ ಒತ್ತಿ ಹೇಳ್ಬೇಕು. ಆ ಡ್ರೀಮ್ಸ್ ಅನ್ನೋದನ್ನ ಒತ್ತಿ ಹೇಳ್ಬೇಕು. ಓಕೆ, ಅದಾದ್ಮೇಲೆ ಆಕ್ಟಿವ್ ಇನ್ಕಮ್, ಪ್ಯಾಸಿವ್ ಇನ್ಕಮ್, ಎಸ್ ಅದನ್ನ ಒತ್ತಿ ಹೇಳ್ಬೇಕು. ಎಸ್, ನೋಡಿ ಇದನ್ನ ಏನ್ ಮಾಡ್ಬೇಕು,
ಅದನ್ನ ನೀಡ ಕ್ರಿಯೇಟ್ ಮಾಡೋ ಸ್ಲೈಡ್ಗಳದು. ಆಗಿರೋದ್ರಿಂದ ಅವರಿಗೆ ಒತ್ತಿ ಯಾವ ಸ್ಲೈಡ್ ಅನ್ನ ಒತ್ತಿ ಹೇಳ್ಬೇಕು, ಆ ಸ್ಲೈಡ್ ಅನ್ನು ಒತ್ತಿ ಹೇಳ್ಬೇಕು. ಅದು ನೀಡ್ ಟು ನೋ. ಹಾಗಾದ್ರೆ ಇಂಪಾರ್ಟೆಂಟ್ ಟು ನೋ ಯಾವುದು? ನೀವೇನ್ ಸ್ಲೈಡ್ ಅನ್ನ ಕಂಪ್ಲೀಟ್ ಮಾಡ್ತೀರಾ, ಕೆಲವೊಂದು ಸ್ಲೈಡ್ ಇಂಪಾರ್ಟೆಂಟ್ ನೋ ಆಗಿರುತ್ತೆ. ಇಂಪಾರ್ಟೆಂಟ್ ನೋ ಅಂದ್ರೆ ಏನು? ಒಂದು ಸ್ಲೈಡ್ ನ ನೀವು ತಗೊಳ್ತೀರಾ, ಇಂಪಾರ್ಟೆಂಟ್ ನೋ ಇರೋ ಸ್ಲೈಡ್ ಅನ್ನ ಬರುತ್ತೆ ಅದರಲ್ಲಿ. ಓಕೆ, ಆ ಸ್ಲೈಡ್ ನೀವು ತಗೊಳ್ತೀರಾ. ಆ ಇಂಪಾರ್ಟೆಂಟ್ ನೋ ಇರೋ ಸ್ಲೈಡ್ ನಿಮಗೆ 2 ಸಲ ಒತ್ತಿ ಹೇಳಿ ಅವ್ರ ಜೊತೆ ಇಂಟರಾಕ್ಟ್ ಮಾಡ್ಬೇಕು ನೀವು. ಅರ್ಥ ಆಯ್ತಲ್ವಾ? ಈಗ ಎಕ್ಸಾಂಪಲ್ ತಗೊಳ್ಳಿ. ಓಕೆ, ಇಂಪಾರ್ಟೆಂಟ್ ನೋಗೆ ಯಾವ ಸ್ಲೈಡ್ ಹಾಕ್ಬೋದು? ಈಗ ಬ್ಯಾಕ್ ಗ್ರೌಂಡ್, ಕಂಪನಿ ಬ್ಯಾಕ್ ಗ್ರೌಂಡ್ ನೀವೇನ್ ಮಾಡ್ತೀರಾ, ನೈಸ್ ಟು ನೋ ಅದನ್ನ ಹೇಳ್ತಾ 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 ಹೋಗ್ತೀರಾ. ಓಕೆ, ಅಂಡ್ ಅದರಲ್ಲಿ ಆ ಕಂಪನಿ ಬ್ಯಾಕ್ ಗ್ರೌಂಡ್ ಅಲ್ಲಿ ನೀಡ್ ಟು ನೋನು ಕೂಡ ಬರುತ್ತೆ. ಒಂದು ಬ್ಯಾಕ್ ಗ್ರೌಂಡ್ ನೀಡ್ ಟು ನೋನ್ ಕೂಡ ಬರುತ್ತೆ, ಅಂಡ್ ಅದರಲ್ಲಿ ನೈಸ್ ಟು ನೋ ಕೂಡ ಬರುತ್ತೆ. ಓಕೆ, ಅಂಡ್ ಅದಾದ್ಮೇಲೆ ಇಂಪಾರ್ಟೆಂಟ್ ನೋ ಅಲ್ಲಿ ಯಾವ ಸ್ಲೈಡ್ ತಗೋಬಹುದು? ಇಂಪಾರ್ಟೆಂಟ್ ನೋದಲ್ಲಿ ನೀವು ಒತ್ತಿ ಹೇಳ್ಬೇಕಾಗಿದ್ದು ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಕನಸುಗಳನ್ನ ನೀವು ಒತ್ತಿ ಒತ್ತಿ ಹೇಳ್ತೀರಾ, ಅದು ಇಂಪಾರ್ಟೆಂಟ್ ನೋ. ಅಂಡ್ ಇನ್ನೊಂದು ಪ್ಯಾಸಿವ್ ಇನ್ಕಮ್ ನ ಒತ್ತಿ ಒತ್ತಿ ಹೇಳ್ತೀರಾ, ಅದು ಇಂಪಾರ್ಟೆಂಟ್ ನೋ. ಇಂಪಾರ್ಟೆಂಟ್ ನೋ ಅಂತ ಹೇಳಿದ್ರೇನು? ಅವ್ರ ಜೊತೆ ನೀವು ಇಂಟ್ರಾಕ್ಟ್ ಮಾಡ್ಬೇಕು, ಅವ್ರನ್ನ ನೀವು ಮಾತಾಡ್ಸ್ಬೇಕು ಆ ಸ್ಲೈಡ್ ಅಲ್ಲಿ. ಅವಾಗ ಈ 3 ಟೈಪ್ ಮುಖಾಂತರ ನೀವು ಕಂಪ್ಲೀಟ್ ಪರಿವರ್ತನ ಸ್ಲೈಡ್ ನೀವು ಮುಗಿಸ್ಬೇಕಾಗತ್ತೆ. ಹಾಗಾದ್ರೆ ಅದನ್ನ ಯಾವ್ದು ಅನ್ನೋದನ್ನ ನೀವು ತಿಳ್ಕೊಬೇಕಾಗತ್ತೆ. ಅಂಡ್ ಅವ್ರಿಗೆ ಯಾವ್ದನ್ನ ಒತ್ತಿ ಹೇಳ್ಬೇಕು, ಯಾವ್ದನ್ನ ಹೇಳ್ಕೊಂಡು ಹೋಗ್ಬೇಕು, ಯಾವ್ದನ್ನ ಒಂದೇ ಸಲ ಒತ್ತಿ ಹೇಳ್ಬೇಕು, ಅದನ್ನ ನೀವು ತಿಳ್ಕೊಂಡಿರ್ಬೇಕು. ಓಕೆನಾ? ಹಾಗಾದ್ರೆ ಈ ಪ್ರೆಸೆಂಟೇಶನ್ ಓಕೆ ಹೇಗಿರ್ಬೇಕಂದ್ರೆ ವೆರಿ ಸಿಂಪಲ್ ಆಗಿರ್ಬೇಕು, ವೆರಿ ಶಾರ್ಟ್ ಆಗಿರ್ಬೇಕು. ಎಸ್, ಕಂಪನಿ ಅವಾರ್ಡ್, ಎಸ್ ಅದನ್ನೆಲ್ಲ ಇಂಪಾರ್ಟೆಂಟ್ ನೋ. ಅದೆಲ್ಲ ಕಂಪನಿ ಅವಾರ್ಡ್ಸ್ ಬಂದಿರೋದು, ಅಂಡ್ 3 ಲಕ್ಷ ಜನ ಅಂದ್ರೆ ಒಂದು ದಿನಕ್ಕೆ 10,000 ಜನ ಆಗ್ತಿರೋದು. ಎಸ್, ಇವೆಲ್ಲ ಇಂಪಾರ್ಟೆಂಟ್ ನೋ. ಓಕೆ, ಅರ್ಥ ಆಯ್ತಲ್ವಾ? ಎಸ್, ಅದನ್ನ ನೀವು ಕಂಡುಕೊಳ್ಳಿ 3 ಭಾಗ ತರ ನೀವು ಅದನ್ನ ಮಾಡ್ಕೋಬೇಕು. ಯಾವ ಸ್ಲೈಡ್ಗೆ ಯಾವ್ದು ಒತ್ತಿ ಹೇಳ್ಬೇಕು, ಯಾವ ಸ್ಲೈಡ್ ನ ಬೇಗ ಹೇಳ್ಕೊಂಡು ಹೋಗ್ಬೇಕು, ಅಂಡ್ ಆ ಸ್ಲೈಡ್ ಇದನ್ನೆಲ್ಲ ಹೇಳ್ತಾ ನೀವೇನ್ ಮಾಡ್ಬೇಕು, ಸ್ವೀಟ್ ಅಂಡ್ ಶಾರ್ಟ್ ಆಗಿ ಇದನ್ನ ಮುಗಿಸ್ಬೇಕು. ಡೆಮೋ, ಮೈಂಡ್ ಓಪನಿಂಗ್, ಪ್ರೆಸೆಂಟೇಶನ್ ವಿತ್ ಫೀಡ್ಬ್ಯಾಕ್. ಅರ್ಥ ಆಯ್ತಲ್ವಾ? ನೀವೇನ್ ಮಾಡ್ತೀರಾ, ಫಸ್ಟ್ ಮೈಂಡ್ ಓಪನಿಂಗ್ ಮಾಡ್ತೀರಾ, ಅದನ್ನ ಪ್ರೆಸೆಂಟೇಶನ್ ಕೊಡ್ತೀರಾ, ಡೆಮೋ ಕೊಡ್ತೀರಾ, ಅಂಡ್ ವಿತ್ ಫೀಡ್ಬ್ಯಾಕ್ ನ ಅವ್ರಿಗೆ ತಿಳಿಸ್ತೀರಾ. ಇದೆಲ್ಲದನ್ನು ಸೇರಿ ಎಷ್ಟು ಟೈಮ್ ಅಲ್ಲಿ ಮುಗಿಬೇಕು? 45 ನಿಮಿಷದಲ್ಲಿ ಮುಗಿಬೇಕು. ಅಂಡ್ ಇದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಓಕೆ, ನಾವು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಮುಗಿಸ್ಬೇಕು. ಅಂಡ್ ಹಾಗಾದ್ರೆ ಅವ್ರಿಗೆ ಏನ್ ಮಾಡ್ಬೇಕು, ಈಸಿ ಆಗೋ ರೀತಿ ಅರ್ಥ ಮಾಡಿಸ್ಬೇಕು. ಓಕೆ, ನೀವೇನ್ ಕೇಳ್ತಿದ್ದೀರಲ್ವಾ ಅವ್ರಿಗೆ ಈಸಿ ಆಗೋ ರೀತಿ ಅರ್ಥ ಮಾಡಿಸ್ಬೇಕು. ಅಂಡ್ ನೀವು ಪ್ರೆಸೆಂಟೇಶನ್ ಮಾಡ್ಬೇಕಾದ್ರೆ ಲೋಕಲ್ ಲ್ಯಾಂಗ್ವೇಜ್ ಅಂಡ್ ಈಸಿ ಆಗಿರುವ ಅರ್ಥ ಆಗುವ ಲ್ಯಾಂಗ್ವೇಜ್ ನ ಯೂಸ್ ಮಾಡ್ಬೇಕು. ತುಂಬಾ ಜನ ವ್ಯಕ್ತಿಗಳು ಏನ್ ಮಾಡ್ತಾರೆ, ಅವ್ರಿಗೆ ಅರ್ಥ ಆಗದಿರೋ ರೀತಿ ಅಥವಾ ಈ ಎಕ್ಸಾಂಪಲ್, ಈಗ ತುಂಬಾ ಹಳ್ಳಿಗೆ ಹೋಗ್ತೀರಾ, ಹಳ್ಳಿಗೆ ಹೋದಾಗ ನಾನು ತುಂಬಾ ಇಂಗ್ಲಿಷ್ ನ ಮಿಕ್ಸ್ ಮಾಡ್ಬಿಟ್ರೆ ಅವ್ರಿಗೆ ಏನಾಗುತ್ತೆ, ಅವ್ರು ರೀಚ್ ಆಗೋದಿಲ್ಲ. ಕನ್ನಡನೇ ರೀಚ್ ಆಗ್ಬೇಕು ಅವರಿಗೆ. ಅರ್ಥ ಆಯ್ತಲ್ವಾ? ಅಂಡ್ ಮತ್ತೆ ನೀವು ಪ್ರೊಫೆಷನ್ ವ್ಯಕ್ತಿಗಳನ್ನ ಜೊತೆ ಭೇಟಿ ಆಗ್ತೀರಾ, ಅಂಡ್ ಅವರಿಗೆ ಇಂಗ್ಲಿಷ್ ನಡೆಯುತ್ತೆ. ಎಸ್, ಆಕ್ಚುಲಿ ಈ ವರ್ಡ್ ಅನ್ನ ಯೂಸ್ ಮಾಡಿ ಬರ್ತಾ ಬರ್ತಾ, ಅಥವಾ ಅವ್ರಿಗೆ ಪ್ರೆಸೆಂಟೇಶನ್ ಕೊಡ್ತಾ ಕೊಡ್ತಾ, ಅದಾದ್ಮೇಲೆ ಸ್ಟ್ಯಾಂಡರ್ಡ್ ಆಗಿ ಸ್ವಲ್ಪ ಇಂಗ್ಲಿಷ್ ಬಳಸೋದು. ಎಸ್, ಅದನ್ನ ಅಟ್ರಾಕ್ಷನ್ ಮಾಡ್ಕೊಳ್ಳಕ್ಕೆ. ಅಂಡ್ ನೀವು ಲ್ಯಾಂಗ್ವೇಜ್ ಅನ್ನ ಯಾವ ಟೈಮ್ ಅಲ್ಲಿ ಯಾರಿದ್ದಾರೆ ಮುಂದ್ಗಡೆ, ಯಾವ ಪರಿಸ್ಥಿತಿ ಇದೆ ಅದನ್ನ ನೋಡಿ ಮಾತಾಡ್ಬೇಕು. ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಅವರಿಗೆ ಈಸಿ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡೋದು. ಅರ್ಥ ಆಯ್ತಲ್ವಾ? ಎಸ್, ಈಗಿನ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡಿ. ಅಂಡ್ ಅದೇ ರೀತಿ ಕ್ಲಾರಿಟಿ ಇರ್ಲಿ. ನಾವೇನಾದ್ರು ಪ್ರೆಸೆಂಟೇಶನ್ ಕೊಡ್ತಿದೀವಿ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಕ್ಲಾರಿಟಿ ಇರ್ಲಿ. ತುಂಬಾ ಜನ ವ್ಯಕ್ತಿಗಳು ಕ್ಲಾರಿಟಿ ಇಲ್ಲದೆ ಮಾತಾಡ್ತಾರೆ, ಏನೋ ಮಾತಾಡ್ಬಿಡ್ತಾರೆ, ಅಥವಾ ಬೇಡಾಗಿದ್ದ ವಿಚಾರಗಳು, ಪ್ರೆಸೆಂಟೇಶನ್ ಜಾಸ್ತಿ ಅಲ್ಲಿ ಬೇಡಾಗಿದ್ದ ವಿಚಾರಗಳೇ ಇರ್ತವೆ. ಜಾಸ್ತಿ ಎಕ್ಸಾಂಪಲ್ ಕೊಟ್ಟು ಅವ್ರಿಗೆ ತಲೆ ತಿನ್ಬಾರ್ದು. ಅರ್ಥ ಆಯ್ತಲ್ವಾ? ಎಸ್, ನೀವು ಒಂದು ಕ್ಲಾರಿಟಿ ಮುಖಾಂತರ ಆ ಪ್ರೆಸೆಂಟೇಶನ್ ಮಾಡ್ಬೇಕು. ಅದಾದ್ಮೇಲೆ ನೀವೇನ್ ಪ್ರೆಸೆಂಟೇಶನ್ ಮಾಡ್ತಿದ್ದೀರಾ ಅದ್ರ ಒಳಗಡೆ ನೀವು ಇನ್ವಾಲ್ವ್ ಆಗಿರ್ಬೇಕು, ಅವ್ರನ್ನ ಇನ್ವಾಲ್ವ್ ಮಾಡ್ಕೋಬೇಕು. ತುಂಬಾ ಇಂಪಾರ್ಟೆಂಟ್ ಇದು. ನೀವು ಅವ್ರನ್ನ ಇನ್ವಾಲ್ವ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಅವರಿಗೆ ಕಂಪ್ಲೀಟ್ ಓಕೆ, ನೀವು ಯಾವ ರೀತಿ ಪ್ರೆಸೆಂಟೇಶನ್ ಕೊಡ್ತೀರಾ ಅನ್ನೋದ್ರ ಮೇಲೆ ಅವ್ರು ಇನ್ವಾಲ್ವ್ ಆಗ್ತಾರೆ. ಆದ್ರೆ ಇದ್ರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ನೀವೆಷ್ಟು ಇನ್ವಾಲ್ವ್ ಆಗಿರ್ತೀರ ಅನ್ನೋದ್ರ ಮೇಲೆ ಅವ್ರು ಇನ್ವಾಲ್ವ್ ಆಗ್ತಾರೆ. ಹಾಗಾಗಿ ನೀವು ಅವ್ರಿಗೆ ಏನಾದ್ರು ಪ್ರೆಸೆಂಟೇಶನ್ ಕೊಡ್ಬೇಕಂತ ಹೇಳಿದ್ರೆ ಅವ್ರನ್ನ ಇನ್ವಾಲ್ವ್ ಮಾಡ್ಕೋಬೇಕು, ನೀವು ಆ ಪ್ರೆಸೆಂಟೇಶನ್ ನ ಇನ್ವಾಲ್ವ್ ಆಗ್ಬೇಕು, ಅಂದ್ರೆ ಅದ್ರ ಒಳಗಡೆ ಮುಳುಗ್ಬೇಕು. ಅಂಡ್ ಅಥವಾ ಆ ವ್ಯಕ್ತಿನ ನೀವೇನ್ ಮಾಡ್ಬೇಕು, ಬಾಂಡಿಂಗ್ ತಗೊಂಡು ಆ ವ್ಯಕ್ತಿ ನಿಮ್ ಮಾತನ್ನ ಕೇಳಿಸ್ಕೊಳ್ಳೋ ರೀತಿ, ಆ ಪ್ರೆಸೆಂಟೇಶನ್ ಅವ್ರು ಇಷ್ಟಪಡೋ ರೀತಿ ಅವ್ರನ್ನ ಇನ್ವಾಲ್ವ್ ಮಾಡ್ಕೋಬೇಕು. ಅದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅಂಡ್ ಇನ್ನೊಂದು, ಅಂಡ್ ಈ ಒಂದು ಪ್ರೆಸೆಂಟೇಶನ್ ಕ್ಲಾರಿಟಿ ಇರಬೇಕು, ಅಂಡ್ ಈಸಿಯಾಗಿ ಮಾಡ್ಬೇಕು, ಈಸಿ ಲ್ಯಾಂಗ್ವೇಜ್ ಇಂದ ಅವ್ರಿಗೆ ಹೇಳ್ಬೇಕು, ಸ್ವೀಟ್ ಅಂಡ್ ಶಾರ್ಟ್ ಆಗಿರ್ಬೇಕು, ಅಂಡ್ ಅದೇ ರೀತಿ ಇನ್ವಾಲ್ವ್ ಮಾಡ್ಕೋಬೇಕು ಅವ್ರಿಗೆ ಪ್ರೆಸೆಂಟೇಶನ್ ಕೊಡ್ತಾ. ಅಂಡ್ ಇನ್ನೊಂದು, ಎಫೆಕ್ಟಿವ್ ಆಗಿರ್ಬೇಕು. ನೀವ್ ಎಫೆಕ್ಟಿವ್ ಆಗಿ ನವಾಗ್ಲೇ ಹೇಳ್ದೆ ಜೋಶಿಂದ ಇರ್ಬೇಕು ಅಂತ ಹೇಳ್ಬಿಟ್ಟು, ಆ ಜೋಶಿಂದ ಇದ್ದು ಎಫೆಕ್ಟಿವ್ ಆಗಿದ್ರೆ ಮಾತ್ರ ಆ ಒಂದು ಪ್ರೆಸೆಂಟೇಶನ್ ಏನಾಗುತ್ತೆ ಅವ್ರಿಗೆ ರೀಚ್ ಆಗುತ್ತೆ.
ಹಾಗಾಗಿ ಓಕೆ ಎಫೆಕ್ಟಿವ್ ಆಗಿ ಅವ್ರಿಗೆ ತಿಳಿಸ್ಬೇಕು. ಅಂಡ್ ಇದಿಷ್ಟು ಕೂಡ ಒಬ್ಬ ಪ್ರೆಸೆಂಟೇಶನ್ ಮಾಡುವ ರೀತಿ. ಅಂಡ್ ಈ ರೀತಿಯೆಲ್ಲ ನೀವು ಇರ್ಬೇಕಾಗಿತ್ತು ಅಂಡ್ ಈ ರೀತಿಯೆಲ್ಲ ನೀವು ಮಾಡ್ಬೇಕಾಗಿತ್ತು. ಹಾಗಾದ್ರೆ ಅಂಡ್ ಈ ಒಂದು ಪ್ರೆಸೆಂಟೇಶನ್ ನ ಇಷ್ಟು ಈಸಿಯಾಗಿ ಇಷ್ಟು ಪರ್ಫೆಕ್ಟ್ ಆಗಿ ಮಾಡೋದು ಹೇಗೆ, ಒಬ್ಬ ಗುಡ್ ಪ್ರೆಸೆಂಟರ್ ಆಗೋದು ಹೇಗೆ ಅನ್ನೋದ್ರ ಬಗ್ಗೆ ನೀವು ತುಂಬಾ ಚೆನ್ನಾಗಿ ನಾಲೆಡ್ಜ್ ತಿಳ್ಕೊಂಡ್ರಿ, ಹೌದಲ್ವಾ? ಎಸ್, ಥ್ಯಾಂಕ್